Namaste. Subject Quantitative Aptitude. Book author name Dr. R.S. Agarwal. Section 1 Arithmetical Ability. Chapter 1 Number System. Fundamental Concepts. First one, numbers. In Hindu-Arabic system, we have 10 digits, namely 0, 1, 2, 3, 4, 5, 6, 7, 8 and 9. So there are 10 digits, okay, from 0 to 9. So this is for Hindu-Arabic system. Okay. A number is denoted by a group of digits called numeral. A number is denoted by a group of digits called numeral anta ಹೇಳ್ತೀವಿ ಅದಕ್ಕೆ. For denoting a numeral, we use the place value chart given below. ಇಲ್ಲಿ ನಂಬರ್ ಇದೆಯಲ್ಲ 0 to 9. ಈ 0 to 9 ಅಲ್ಲಿ ನಾವು ಒಂದಷ್ಟು ಡಿಜಿಟ್ಸ್ನ ಹಾಕಿದರೆ ಯಾವುದಾದ್ರೂ ಈಗ ಲೈಕ್ 9 ಅಂತ ಇರ್ಬೋದು, 7, 2 ಮತ್ತು 3 ಹಾಕಿ 0, 4 ಈ ಥರ ಹಾಕಿರ್ತೇವೆ. ಓಕೆ, ದಿಸ್ ಈಸ್ ಫಾರ್ ನ್ಯೂಮರಲ್ ಅಂತ ಕಾಲ್ ಮಾಡ್ತೇವೆ. ಇದನ್ನು ನ್ಯೂಮರಲ್ ಅಂತ ಹೇಳ್ತೇವೆ. ಈಗ ಇದನ್ನು ಪ್ಲೇಸ್ ವ್ಯಾಲ್ಯೂನಲ್ಲಿ ಹಾಕಬೇಕು. ಓಕೆ, 9 ಯಾವ ಪ್ಲೇಸು, 7 ಯಾವ ಪ್ಲೇಸು, 2 ಯಾವ ಪ್ಲೇಸು, 3 ಯಾವ ಪ್ಲೇಸು, 0 ಯಾವುದು, 4 ಯಾವುದು ಅಂತ. ಇದಕ್ಕೆ ಪ್ಲೇಸ್ ಚಾರ್ಟಲ್ಲಿ ಹಾಕ್ತೀವಲ್ವಲ್ಲ, ಪ್ಲೇಸ್ ವ್ಯಾಲ್ಯೂ ಚಾರ್ಟಲ್ಲಿ ಇದನ್ನು ಯೂಸ್ ಮಾಡಬೇಕು. ಸೊ ಇದು ಯೂನಿಟ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, 1000 ಪ್ಲೇಸ್, 10,000 ಪ್ಲೇಸ್, ಲ್ಯಾಕ್ ಪ್ಲೇಸ್, 1 ಲ್ಯಾಕ್ ಪ್ಲೇಸ್. ಸೊ 9,72,304 ಅಂತ ನಾವು ಹೇಳಬೇಕು. ಗೊತ್ತಾಯ್ತಲ್ಲ? ಸೊ ಫಾರ್ ಡಿನೋಟಿಂಗ್ ಎ ನ್ಯೂಮರಲ್ ವಿ ಯೂಸ್ ದಿ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಗಿವನ್ ಬಿಲೋ. ಸೊ ದಿಸ್ ಈಸ್ ಫಾರ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್. ಇದು ಗೊತ್ತಾಯ್ತಲ್ಲ? ಎಕ್ಸಾಂಪಲ್ಸ್ 4 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. 4 ಎಕ್ಸಾಂಪಲ್ಸ್ ಆರ್ ಗಿವನ್. ಸೊ ಫಸ್ಟ್ ಇಲ್ಲಿಂದ ಫ್ರಮ್ ರೈಟ್ ಟು ಲೆಫ್ಟ್ ಗೊತ್ತಾಯ್ತಲ್ಲ? ones, tens, hundreds, thousands, 10,000s, lakhs, 10 lakhs, crores, 10 crores ಇನ್ನೂ ಇರುತ್ತೆ. ಗೊತ್ತಾಯ್ತಲ್ಲ? ಮಿಲಿಯನ್, ಟ್ರಿಲಿಯನ್, ಹಾಗೆ ಬಿಲಿಯನ್. ಸೊ ಇದು 5,28,679. ನೆಕ್ಸ್ಟ್ ಇಲ್ಲಿ 10 ಲ್ಯಾಕ್ ಪ್ಲೇಸಲ್ಲಿದೆ 4. ಗೊತ್ತಾಯ್ತಲ್ಲ? 4 ಈಸ್ 10 ಲ್ಯಾಕ್ ಪ್ಲೇಸಲ್ಲಿ ಇದೆ. 3 ಈಸ್ ಲ್ಯಾಕ್ ಪ್ಲೇಸಲ್ಲಿ ಇದೆ. 43,08,967. ಸೊ ನೆಕ್ಸ್ಟ್ 3 crores 52 ಲ್ಯಾಕ್ 3 crores 52 ಲ್ಯಾಕ್ ಎಷ್ಟಿದು 18,009. 3 crore 52 lakh 18,009. ನೆಕ್ಸ್ಟ್ ಇದು 10 crore ಪ್ಲೇಸಲ್ಲಿದೆ 5 ಅನ್ನೋದು. 56 crore 13 lakh 7,090 ಹಾಗೆ. ಓಕೆ, the 4 numerals shown above may be written in words as. ಇಲ್ಲಿ 4 ನ್ಯೂಮರಲ್ಸ್ನ ಪ್ಲೇಸ್ ವ್ಯಾಲ್ಯೂ ಚಾರ್ಟಲ್ಲಿ ಕೊಟ್ಟಿದ್ದಾರೆ. ಇದನ್ನು ವರ್ಡಲ್ಲಿ ಬರಿಬೇಕು. ಗೊತ್ತಾಯ್ತಲ್ಲ? ಈಗ ಓರಲ್ಲಾಗಿ ನಾನು ಹೇಳದ್ನಲ್ಲ, ಅದನ್ನು ರಿಟರ್ನಲ್ಲಿ ಬರಿಬೇಕು ವರ್ಡಲ್ಲಿ. ಗೊತ್ತಾಯ್ತಲ್ಲ? ಫಸ್ಟ್ ಒನ್ ಏನಿದು 5 ಲ್ಯಾಕ್, ಇದು ಲ್ಯಾಕ್ ಪ್ಲೇಸಲ್ಲಿ ಇದೆ ಅಲ್ಲ 5. ಸೊ 5,28,679. ಓಕೆ, ನೆಕ್ಸ್ಟ್ ಇದು 43,08,967. ಥರ್ಡ್ ಒನ್. ಸೊ 3 crore 52 lakh 18,009. ನೆಕ್ಸ್ಟ್ ಫೋರ್ತ್ ಒನ್ 56 crore 13 lakh 7,090. 9 is in 10 place ಅಲ್ಲಿಗೆ. ಸೊ 9 into 10 is 90. Now suppose we are given the following 4 numerals in words. ಸೊ ಇಲ್ಲಿ ನ್ಯೂಮರಲಲ್ಲಿ ಕೊಟ್ಟಿದ್ದಾರೆ, ನಾವು ವರ್ಡ್ಸಲ್ಲಿ ಬರ್ತೀವಿ.
ಸಪೋಸ್ ಅದನ್ನೇ ವರ್ಡ್ಸಲ್ಲಿ ಕೊಟ್ಟರೆ ನ್ಯೂಮರಲಲ್ಲಿ ಹೇಗೆ ಬರಿಬೇಕು ಅಂತ. ಓಕೆ, ವರ್ಡ್ಸಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಸಪೋಸ್ ವಿ ಆರ್ ಗಿವನ್ ದಿ ಫಾಲೋಯಿಂಗ್ 4 ನ್ಯೂಮರಲ್ಸ್ ಇನ್ ವರ್ಡ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಪ್ಲೇಸ್ ವ್ಯಾಲ್ಯೂ ಚಾರ್ಟಿಗೆ ಬರಿಬೇಕು. ಫಸ್ಟ್ ಒನ್ 9,04,06,002 ಅಂತ ಇದೆ. 9 crore ಅಂದ ಮೇಲೆ ಕ್ರೋರ್ ಪ್ಲೇಸ್ ಆ 9 ಇದೆಯಲ್ಲ ಅಲ್ಲಿಗೆ ಬರಬೇಕು. 4 lakh ಅಂದ ಮೇಲೆ 4 lakh ಇಲ್ಲಿಗೆ ಬರುತ್ತೆ. ಸೊ ಇದು 10 lakh ಇದೆಯಲ್ಲ ಅದು ಇಲ್ಲವೇ ಇಲ್ಲ, 0. ಸೊ 4 lakhಗೆ ಬಂತು. ನೆಕ್ಸ್ಟು 6,000 ಅಂದಮೇಲೆ ಸಿಂಗಲ್ 6,000ಗೆ ಬರಬೇಕು, 10,000ಗೆ ಹೋಗಬಾರ್ದು. 6 into 1000 ಅಂತ ಹೇಳಿದ್ರೆ 6,000 ಬರುತ್ತೆ. ನೆಕ್ಸ್ಟು 2 ಅಂತ ಹೇಳಿದ್ದಾರೆ, 100 ಇಲ್ಲ 10s ಇಲ್ಲ, 1 ಪ್ಲೇಸಿಗೆ ಹೋಗಬೇಕು. ಗೊತ್ತಾಯ್ತಲ್ಲ, ಹೀಗೆ. ನೆಕ್ಸ್ಟು 12 crore ಅಂದ ಮೇಲೆ, ಸೊ 2 ಅಂದರೆ 1 ಇದೆಯಲ್ಲ ಅದು 10 crore ಪ್ಲೇಸಲ್ಲಿ ಇರುತ್ತೆ. 2 ಈಸ್ ಇನ್ crore ಪ್ಲೇಸ್. ಸೊ 12 crore 7 lakh 9,207. ನೆಕ್ಸ್ಟ್ ಥರ್ಡ್ 4,04,040 4,04,040. ನೆಕ್ಸ್ಟ್ 21 crore ಅದಲ್ಲೇ ಇಲ್ಲಿ 2 ಈಸ್ ಇನ್ 10 crore ಪ್ಲೇಸಲ್ಲಿ ಬರುತ್ತೆ. 1 ಈಸ್ ಇನ್ crore ಪ್ಲೇಸ್. ಸೊ 21 crore 60,05,014. ಓಕೆ, ಸೊ ಈ ವರ್ಡಲ್ಲಿ ಕೊಟ್ಟಿರೋದನ್ನು ದೆನ್ ಯೂಸಿಂಗ್ ದಿ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ದೀಸ್ ಮೇ ಬಿ ರಿಟನ್ ಇನ್ ಫಿಗರ್ಸ್ ಆ್ಯಸ್ ಅಂಡರ್. ಸೊ ಫಿಗರ್ಸಲ್ಲಿ ಬರೀತೀವಿ ಇದನ್ನು. ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ವ್ಯಾಲ್ಯೂ ಅಂದರೆ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ, ಅದರ್ವೈಸ್ ಲೋಕಲ್ ವ್ಯಾಲ್ಯೂ ಆಫ್ ಎ ಡಿಜಿಟ್ ಇನ್ ಎ ನ್ಯೂಮರಲ್. First one, the face value of a digit in a numeral is its own value at whatever place it may be. ಅಂದರೆ ಫೇಸ್ ವ್ಯಾಲ್ಯೂ ಅಂತ ಹೇಳಿದ್ರೆ ಈಗ 4ದು ಫೇಸ್ ವ್ಯಾಲ್ಯೂ ಏನು 4, 5ದು ಫೇಸ್ ವ್ಯಾಲ್ಯೂ ಏನು 5. ಬಟ್ ಫೇಸ್ ವ್ಯಾಲ್ಯೂಗೂ ಪ್ಲೇಸ್ ವ್ಯಾಲ್ಯೂಗೂ ಡಿಫ್ರೆನ್ಸ್ ಇದೆ. ಪ್ಲೇಸ್ ವ್ಯಾಲ್ಯೂ ಅಂದರೆ ಅದು ಯಾವ ಪ್ಲೇಸಲ್ಲಿದೆ ಅದನ್ನು ಮೆನ್ಷನ್ ಮಾಡಬೇಕು. ಈಗ ಫೇಸ್ ವ್ಯಾಲ್ಯೂ ಆಫ್ ಎ ಡಿಜಿಟ್ ಇನ್ ಎ ನ್ಯೂಮರಲ್ ಈಸ್ ಇಟ್ಸ್ ಓನ್ ವ್ಯಾಲ್ಯೂ ಅಟ್ ವಾಟ್ ಎವರ್ ಪ್ಲೇಸ್ ಇಟ್ ಮೇ ಬಿ. ಯಾವ ಪ್ಲೇಸಲ್ಲಾದರೂ ಇರಲಿ ಅದೇನು ವ್ಯಾಲ್ಯೂ ಇದೆ ಅದೇ ಫೇಸ್ ವ್ಯಾಲ್ಯೂ ಆಗುತ್ತೆ. ಎಕ್ಸಾಂಪಲ್, ಇನ್ ದಿ ನ್ಯೂಮರಲ್ 6,872 ಅಂತ ಇದೆ. ದಿ ಫೇಸ್ ವ್ಯಾಲ್ಯೂ ಆಫ್ 2 ಏನು ಅಂದರೆ 2ನೇ. ದಿ ಫೇಸ್ ವ್ಯಾಲ್ಯೂ ಆಫ್ 7 ಈಸ್ 7. ದಿ ಫೇಸ್ ವ್ಯಾಲ್ಯೂ ಆಫ್ 8 ಈಸ್ 8 ಆ್ಯಂಡ್ ದಿ ಫೇಸ್ ವ್ಯಾಲ್ಯೂ ಆಫ್ 6 ಈಸ್ 6. ಪ್ಲೇಸ್ ಎಲ್ಲಿದೆ, ಯಾವ ಪ್ಲೇಸಲ್ಲಿದೆ ಅದೇ ಹೇಳೋಂಗಿಲ್ಲ, ಬರೀ ಫೇಸ್ ವ್ಯಾಲ್ಯೂ ಹೇಳಿದ್ರೆ ಸಾಕು. ನೆಕ್ಸ್ಟ್ ಸೆಕೆಂಡ್ ಒನ್, ಇನ್ ಎ ಗಿವನ್ ನ್ಯೂಮರಲ್ ಪ್ಲೇಸ್ ವ್ಯಾಲ್ಯೂ ಆಫ್ 1 digit ಈಕ್ವಲ್ ಟು 1 digit ಇಂಟು 1. ಪ್ಲೇಸ್ ವ್ಯಾಲ್ಯೂ ಆಫ್ 10s digit ಈಕ್ವಲ್ ಟು 10s digit ಇಂಟು 10. ಅಂದರೆ ಪ್ಲೇಸ್ ವ್ಯಾಲ್ಯೂ ಆಫ್ 1's digit ಅಂತ ಇದೆ. ಈಗ ಇಲ್ಲಿ 2704 ಅಂತ ಇದೆಲ್ಲ, 2 1's digit ಅಂದರೆ ಇಲ್ಲಿ ಏನಿದೆ 1's digit ಪ್ಲೇಸಲ್ಲಿ, ಇಲ್ಲಿ 2 ಏನೋ ಇದೆಯಲ್ಲ ಅದನ್ನು ಬರೆಯೋದು. ಇಂಟು ಆ 1's ಅಂತಂದರೆ 1 ಬರಿಬೇಕಷ್ಟೆ. 10's digit ಅಂದರೆ ಈ 10's digitಲ್ಲಿ ಏನು ನಂಬರ್ ಇದೆ ಆ ನಂಬರ್ ಬರೆದ್ಬಿಟ್ಟು ಮಲ್ಟಿಪ್ಲೈ ವಿತ್ 10 ಬರಿಬೇಕು. ಪ್ಲೇಸ್ ವ್ಯಾಲ್ಯೂ ಆಫ್ 100's digit ಅಂದರೆ 100's digitಲ್ಲಿ ಏನು ವ್ಯಾಲ್ಯೂ ಇದೆ ಅದನ್ನು ಏನು ನಂಬರ್ ಇದೆ ಆ ನಂಬರ್ ಬರೆದು ಮಲ್ಟಿಪ್ಲೈ ವಿತ್ 100 ಮಾಡಿದರೆ ಹೀಗೆ. ಗೊತ್ತಾಯ್ತಲ್ಲ. ಎಕ್ಸಾಂಪಲ್, ಇನ್ ದಿ ನ್ಯೂಮರಲ್ 70,984 ವಿ ಹ್ಯಾವ್ ಪ್ಲೇಸ್ ವ್ಯಾಲ್ಯೂ ಆಫ್ 4 ಅಂತ ಕೇಳಿದರೆ ಇದು ಯೂನಿಟ್ ಪ್ಲೇಸ್ ಅಥವಾ 1's ಪ್ಲೇಸಲ್ಲಿ ಇದೆ. ಅಲ್ಲಿಗೆ 1's digit ಏನು 4 ಅಂತ ಬರೆದು ಇಂಟು 1 ಬರಿಬೇಕು, ಈಕ್ವಲ್ ಟು 4 ಆಗುತ್ತೆ. ನೆಕ್ಸ್ಟು ಪ್ಲೇಸ್ ವ್ಯಾಲ್ಯೂ ಆಫ್ 8 ಈಸ್ ಇನ್ 10's ಪ್ಲೇಸಲ್ಲಿದೆ. ಹಾಗಾಗಿ 10th digit ಯಾವುದು 8, ಮಲ್ಟಿಪ್ಲೈ ವಿತ್ 10 ಮಾಡಿದರೆ 80 ಬರುತ್ತೆ. ಪ್ಲೇಸ್ ವ್ಯಾಲ್ಯೂ ಆಫ್ 9 ಈಸ್ 100, 9 ಇಂಟು 100 ಮಾಡಿದರೆ 900. ಪ್ಲೇಸ್ ವ್ಯಾಲ್ಯೂ ಆಫ್ 7 ಈಸ್ ಇನ್ ಯಾವ ಪ್ಲೇಸಲ್ಲಿದೆ 10,000 ಪ್ಲೇಸಲ್ಲಿದೆ. ಗೊತ್ತಾಯ್ತಲ್ಲ, ಇದು 1000 ಪ್ಲೇಸ್, 0 ಈಸ್ ಇನ್ 1000 ಪ್ಲೇಸು. 0 ಯಾವ ಪ್ಲೇಸಲ್ಲಿದ್ದರೂ ಮಲ್ಟಿಪ್ಲೈ ಮಾಡಿದರೆ 0ನೇ, ಲಿವ್ ಇಟ್. 7 ಈಸ್ ಇನ್ 10,000 ಪ್ಲೇಸು, ಹಾಗಾಗಿ 7 ಇಂಟು 10,000 ಈಕ್ವಲ್ ಟು 70,000. ನೋಟ್, ಪ್ಲೇಸ್ ವ್ಯಾಲ್ಯೂ ಆಫ್ 0 ಇನ್ ಎ ಗಿವನ್ ನ್ಯೂಮರಲ್ ಈಸ್ 0.
ಸೊ ಪ್ಲೇಸ್ ವ್ಯಾಲ್ಯೂ ಆಫ್ ಝೀರೋ ಅನ್ನೋದು ಯಾವುದೇ ಪ್ಲೇಸಲ್ಲಿ ಇದ್ದರೂ ಅದು ಝೀರೋನೇ, ಅಟ್ ವಾಟ್ ಎವರ್ ಪ್ಲೇಸ್ ಇಟ್ ಮೇ ಬಿ. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ ಝೀರೋ ಇನ್ ಎ ಗಿವನ್ ನ್ಯೂಮರಲ್ ಈಸ್ ಝೀರೋ ಅಟ್ ವಾಟ್ ಎವರ್ ಪ್ಲೇಸ್ ಇಟ್ ಮೇ ಬಿ. ಥರ್ಡ್, ವೇರಿಯಸ್ ಟೈಪ್ಸ್ ಆಫ್ ನಂಬರ್ಸ್. ಅಂದರೆ ನಂಬರ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಆಯಿತಾ. ಫಸ್ಟ್ ಒನ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸನ್ನು ಕೌಂಟಿಂಗ್ ನಂಬರ್ಸ್ ಅಂತ ಕೂಡ ಕಾಲ್ ಮಾಡ್ತೀವಿ. ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ಅಂದರೆ ಕೌಂಟಿಂಗ್ ನಂಬರ್ಸ್ ಅಂದರೆ ಏನು, ನಾವು 1 2 3 ಅಂತ ಕೌಂಟ್ ಮಾಡ್ತಾ ಹೋಗ್ತೀವಲ್ಲ, ಅದು ಕೌಂಟಿಂಗ್ ನಂಬರ್ಸ್. ದಸ್ 1 2 3 4 ಎಕ್ಸೆಟ್ರಾ ಆರ್ ಆಲ್ ನ್ಯಾಚುರಲ್ ನಂಬರ್ಸ್. ಸೆಕೆಂಡ್ ಒನ್ ಹೋಲ್ ನಂಬರ್ಸ್. ಆಲ್ ಕೌಂಟಿಂಗ್ ನಂಬರ್ಸ್ ಟುಗೆದರ್ ವಿತ್ ಝೀರೋ. ಅಂದರೆ ಕೌಂಟಿಂಗ್ ನಂಬರ್ಸ್ ಜೊತೆಗೆ ಝೀರೋ ಕೂಡ ನಾವು ರೀಡ್ ಮಾಡಿದ್ರೆ ಅದು ಫಾರ್ಮ್ ದಿ ಸೆಟ್ ಆಫ್ ಹೋಲ್ ನಂಬರ್ಸ್ ಆಗುತ್ತೆ. ದಸ್ 0 1 2 3 4 ಎಕ್ಸೆಟ್ರಾ ಆರ್ ಆಲ್ ಹೋಲ್ ನಂಬರ್ಸ್. ನೆಕ್ಸ್ಟ್ ಥರ್ಡ್ ಒನ್ ಇಂಟಿಜರ್ಸ್. ಆಲ್ ಕೌಂಟಿಂಗ್ ನಂಬರ್ಸ್, ಝೀರೋ ಆ್ಯಂಡ್ ನೆಗೆಟಿವ್ಸ್ ಆಫ್ ಕೌಂಟಿಂಗ್ ನಂಬರ್ಸ್ ಫಾರ್ಮ್ ದಿ ಸೆಟ್ ಆಫ್ ಇಂಟಿಜರ್ಸ್. ಇಂಟಿಜರ್ಸ್ ಅಂತ ಹೇಳಿದ್ರೆ ಕೌಂಟಿಂಗ್ ನಂಬರ್ಸ್ ಜೊತೆ ಝೀರೋನು ಆ್ಯಡಪ್ ಆಗುತ್ತೆ, ಮತ್ತು ನೆಗೆಟಿವ್ ಆಫ್ ಕೌಂಟಿಂಗ್ ನಂಬರ್ಸು ಕೂಡ ಇದ್ದರೆ ಆ ಸೆಟ್ ಆಫ್ ಫಾರ್ಮ್ನ ನಾವು ಇಂಟಿಜರ್ಸ್ ಅಂತ ಹೇಳ್ತೇವೆ. ದಸ್ ಇಲ್ಲಿ ಎಕ್ಸೆಟ್ರಾ ಇದೆ, ಇಲ್ಲಿ ಝೀರೋ ಪಾಸಿಟಿವ್ ಕೌಂಟಿಂಗ್ ನಂಬರ್ಸು, ಹಿಯರ್ ನೆಗೆಟಿವ್ ಕೌಂಟಿಂಗ್ ನಂಬರ್ಸ್ are all integers. So 0 plus or minus 1 plus or minus 2 plus or minus 3 etc. are all integers. So set of positive integers anta helidre positive integers yavadu 1 2 3 4 5 6 etc. Set of negative integers anta helidre -1 -2 -3 -4 -5 -6 etc. Set of all non-negative integers anta helidre ಸೊ ನೆಗೆಟಿವ್ ಇಲ್ಲದೆ ಇರೋವಂಥದ್ದು, ಸೊ ದಟ್ ಈಸ್ ಪಾಸಿಟಿವ್ ಇಂಟೀಜರ್ಸ್ ಮಾತ್ರ. ಅಲ್ಲಿಗೆ ಝೀರೋನು ಕೂಡ ಇನ್ಕ್ಲೂಡ್ ಆಗುತ್ತೆ, 0 1 2 3 4 5 ಎಕ್ಸೆಟ್ರಾ. ಸೊ ದೀಸ್ ಆರ್ ದಿ ಇಂಟೀಜರ್ಸ್. ನೆಕ್ಸ್ಟ್ ಫೋರ್ತ್, ಈವನ್ ನಂಬರ್ಸ್. ಎ ಕೌಂಟಿಂಗ್ ನಂಬರ್ ಡಿವಿಸಿಬಲ್ ಬೈ 2 ಈಸ್ ಕಾಲ್ಡ್ ಆ್ಯನ್ ಈವನ್ ನಂಬರ್. ಕೌಂಟಿಂಗ್ ನಂಬರ್ ಇದೆಯಲ್ಲ, ಆ ಕೌಂಟಿಂಗ್ ನಂಬರ್ 2 ಇಂದ ಡಿವೈಡ್ ಆದರೆ ಮಾತ್ರ ಅದನ್ನು ಈವನ್ ನಂಬರ್ ಅಂತ ಹೇಳ್ತೀವಿ. ದಸ್ 0 2 ಇಂದ ಡಿವೈಡ್ ಆಗುತ್ತೆ. ಓಕೆ, 1 ಡಿವೈಡ್ ಆಗಲ್ಲ 2 ಇಂದ, 0.5 ಬರುತ್ತೆ. 2 ಡಿವೈಡ್ ಆಗುತ್ತೆ 2 ಇಂದ, 4 6 8 10 12 ಎಕ್ಸೆಟ್ರಾ ಆರ್ ಆಲ್ ಈವನ್ ನಂಬರ್ಸ್. ಫಿಫ್ತ್ ಪಾಯಿಂಟ್, ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂತ ಹೇಳಿದ್ರೆ ಎ ಕೌಂಟಿಂಗ್ ನಂಬರ್ ನಾಟ್ ಡಿವಿಸಿಬಲ್ ಬೈ 2 ಈಸ್ ಕಾಲ್ಡ್ ಎನ್ ಆಡ್ ನಂಬರ್. ಯಾವ ಕೌಂಟಿಂಗ್ ನಂಬರ್ 2 ಇಂದ ಡಿವೈಡ್ ಆಗಲ್ಲ ಅದು ಆಡ್ ನಂಬರ್ ಆಗುತ್ತೆ. ಸೊ ಎಕ್ಸಾಂಪಲ್ 1 3 5 7 9 11 13 ಎಕ್ಸೆಟ್ರಾ ಆರ್ ಆಲ್ ಆಡ್ ನಂಬರ್ಸ್. ಸಿಕ್ಸ್ತ್ ಪಾಯಿಂಟ್, ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಎ ಕೌಂಟಿಂಗ್ ನಂಬರ್ ಈಸ್ ಕಾಲ್ಡ್ ಎ ಪ್ರೈಮ್ ನಂಬರ್ ಇಫ್ ಇಟ್ ಹ್ಯಾಸ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್, ನೇಮ್ಲಿ ಇಟ್ ಸೆಲ್ಫ್ ಆ್ಯಂಡ್ 1. ಅಂದರೆ ಕೌಂಟಿಂಗ್ ನಂಬರ್ ಇದೆಯಲ್ಲ ಅದನ್ನು ಪ್ರೈಮ್ ನಂಬರ್ ಅಂತ ಹೇಳಬೇಕಂದ್ರೆ ಅದರಲ್ಲಿ 2 ಫ್ಯಾಕ್ಟರ್ಸ್ ಅಷ್ಟೇ, ಅಂದರೆ ಅದೇ ನಂಬರಿಂದ ಡಿವೈಡ್ ಆಗಬೇಕು, ಇಲ್ಲ ಅಂದರೆ 1ಇಂದ ಡಿವೈಡ್ ಆಗಬೇಕು. 1ಇಂದ ಮತ್ತು ಯಾವ ನಂಬರ್ ಇರುತ್ತೆ ಆ ನಂಬರಿಂದ ಅಷ್ಟೇ ಡಿವೈಡ್ ಆದರೆ ಅದು ಪ್ರೈಮ್ ನಂಬರ್ ಆಗುತ್ತೆ. ಪ್ರೈಮ್ ನಂಬರ್ ಅಂತ ಹೇಳಿದ್ರೆ ಕೌಂಟಿಂಗ್ ನಂಬರನ್ನು ನಾವು ಪ್ರೈಮ್ ನಂಬರ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅದು ಅದೇ ನಂಬರಿಂದ ಇಟ್ ಸೆಲ್ಫ್ ಅಥವಾ 1ಇಂದ ಅದು ಡಿವೈಡ್ ಆಗಬೇಕು. 1ಇಂದ ಮತ್ತು ಅದೇ ನಂಬರಿಂದ ಅದು ಫ್ಯಾಕ್ಟರ್ಸ್ ಅಂದರೆ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಅಂದರೆ ಡಿವೈಡ್ ಮಾಡಬೇಕು ಅಷ್ಟೇ, ಗೊತ್ತಾಯ್ತಲ್ಲ. ಸೊ ಇಟ್ ಹ್ಯಾಸ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್ ಓನ್ಲಿ. ಅಂದರೆ ಯಾವುದು ಅಂದರೆ ಇಟ್ ಸೆಲ್ಫ್ ಅದೇ ನಂಬರು ಆ್ಯಂಡ್ 1ಇಂದ ಮಾತ್ರ ಡಿವೈಡ್ ಆಗುವಂಥ ನಂಬರನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಆಲ್ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 100 ಆರ್. ಈಗ 100 ಇದೆಯಲ್ಲ ಕೌಂಟಿಂಗ್ ನಂಬರ್ಸ್, ಇವಾಗ 1ಇಂದ ಶುರುವಾದರೆ 100 ತನಕ. ಆ ಕೌಂಟಿಂಗ್ ನಂಬರ್ಸಲ್ಲಿ 1 to 100 ಲೆಸ್ ದ್ಯಾನ್ ಅದು ಯಾವುದೆಲ್ಲ ಪ್ರೈಮ್ ನಂಬರ್ಸ್ ಬರುತ್ತೆ ಹೇಳಬೇಕು. ಈಗ 1 ಅಂತೂ ಪ್ರೈಮ್ ನಂಬರ್ ಆಗೋದಿಲ್ಲ, ಗೊತ್ತಾಯ್ತಲ್ಲ, ಯಾಕಂದರೆ 1 ಎಲ್ಲ ನಂಬರಿಗೂ ಡಿವೈಡ್ ಆಗೇ ಆಗುತ್ತೆ.
2ಗೆ ನೋಡಬೇಕು. 2 ಏನಾಗುತ್ತೆ, 1ಇಂದ ಡಿವೈಡ್ ಆಗುತ್ತೆ ಮತ್ತು ಅದೇ ನಂಬರಿಂದ ಡಿವೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ 3 ನೋಡೋಣ. 3 ಈಸ್ ಆಲ್ಸೋ ಸೇಮ್, 1ಇಂದ ಮತ್ತು 3ಇಂದ ಮಾತ್ರ ಡಿವೈಡ್ ಆಗೋದು. 5 ಈಸ್ ಆಲ್ಸೋ 7, 11, 13, 17, 19, 23 ಇದೆಲ್ಲ ಏನಾಗುತ್ತೆ ಅಪ್ ಟು ನೋಡಿ 97, 98 ಆಗಲ್ಲ. ಅದು ತುಂಬ ನಂಬರ್ಸಿಂದ ಡಿವೈಡ್ ಆಗುತ್ತೆ. ಬರೀ 2 ಫ್ಯಾಕ್ಟರ್ಸ್ ಅಷ್ಟೇ ಬರಬೇಕು ಇದರಲ್ಲಿ. ಅದೇ ನಂಬರು ಮತ್ತು 1ಇಂದ ಮಾತ್ರ ಡಿವೈಡ್ ಆಗಬೇಕಿದು ಅಷ್ಟೇ. ಗೊತ್ತಾಯ್ತಲ್ಲ? ಇದನ್ನು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ 7th ಒನ್, ಕಾಂಪೋಸಿಟ್ ನಂಬರ್ಸ್. ಆಲ್ ಕೌಂಟಿಂಗ್ ನಂಬರ್ಸ್ ವಿಚ್ ಆರ್ ನಾಟ್ ಪ್ರೈಮ್. ಈಗ ಕೌಂಟಿಂಗ್ ನಂಬರ್ಸಲ್ಲಿ ಯಾವುದು ಪ್ರೈಮ್ ಆಗಿರಲ್ವೋ ಅದು ಕಾಂಪೋಸಿಟ್ ನಂಬರ್ಸ್ ಆಗಿರುತ್ತೆ. ಪ್ರೈಮ್ ನಂಬರ್ ಅಂತ ಹೇಳಿದ್ರೆ ಅದೇ ನಂಬರಿಂದ ಮತ್ತು 1ಇಂದ ಮಾತ್ರ ಅದು ಡಿವೈಡ್ ಆಗೋಕ್ಕೆ ಸಾಧ್ಯ. 2 ಫ್ಯಾಕ್ಟರ್ಸ್ ಮಾತ್ರ ಬರುತ್ತೆ. ಗೊತ್ತಾಯ್ತಲ್ಲ? ಅಂಥ ನಂಬರೆಲ್ಲ ಪ್ರೈಮ್ ನಂಬರು. ಪ್ರೈಮ್ ನಂಬರ್ ಅಲ್ಲದೆ ಇರೋವಂಥದ್ದನ್ನು ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. ಎ ಕಾಂಪೋಸಿಟ್ ನಂಬರ್ ಹ್ಯಾಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಸೊ ಅದರಲ್ಲಿ 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ಗಳು ಸಿಗುತ್ತೆ. ತುಂಬ ನಂಬರ್ಸಿಂದ ಡಿವೈಡ್ ಮಾಡುವಂಥದ್ದನ್ನು ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೀವಿ. 8th ಒನ್, ಪರ್ಫೆಕ್ಟ್ ನಂಬರ್ಸ್. ಎ ನಂಬರ್ ದಿ ಸಮ್ ಆಫ್ ಹೂಸ್ ಫ್ಯಾಕ್ಟರ್ಸ್ ಅಂದರೆ ಎಕ್ಸೆಪ್ಟ್ ದಿ ನಂಬರ್ ಇಟ್ ಸೆಲ್ಫ್. ಪರ್ಫೆಕ್ಟ್ ನಂಬರ್ ಅಂತ ಹೇಳಿದ್ರೆ ಎ ನಂಬರ್ ದಿ ಸಮ್ ಆಫ್ ಹೂಸ್ ಫ್ಯಾಕ್ಟರ್ಸ್ ಎಕ್ಸೆಪ್ಟ್ ದಿ ನಂಬರ್ ಇಟ್ ಸೆಲ್ಫ್ ಈಸ್ ಈಕ್ವಲ್ ಟು ದಿ ನಂಬರ್ ಈಸ್ ಕಾಲ್ಡ್ ಎ ಪರ್ಫೆಕ್ಟ್ ನಂಬರ್ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ 6, 28, 496 ಇದೆಲ್ಲ ಏನಂದರೆ ಇದು ಈ 6 ಇದೆಯಲ್ಲ ಇದನ್ನು ಸಮ್ ಆಫ್ ಹೂಸ್ ಫ್ಯಾಕ್ಟರ್ಸ್ ಎಕ್ಸೆಪ್ಟ್ ದಿ ನಂಬರ್ ಇಟ್ ಸೆಲ್ಫ್, ಈ ನಂಬರ್ನೇ ತೊಗೋಬಾರ್ದು. ಈಗ ದಿ ಫ್ಯಾಕ್ಟರ್ಸ್ ಆಫ್ 6 ಆರ್ 1, 1 + 2 ಏನು 3, 3 + 3 ಏನು 6. ಸೊ ಮತ್ತು ಆ್ಯಂಡ್ 6 ಆ್ಯಂಡ್ 1 + 2 + 3 = 6 ಬರ್ತಾ ಇದೆ. ಸೊ ಇದು ಪರ್ಫೆಕ್ಟ್ ನಂಬರ್ಸ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ? ಅಂದರೆ ಯಾವುದು ಫ್ಯಾಕ್ಟರ್ಸ್ ಆಗುತ್ತೆ. ಈಗ 6 ಅನ್ನೋದು ನೋಡಿ 1ಇಂದ 2ಇಂದ 3ಇಂದ ಡಿವೈಡ್ ಆಗುತ್ತೆ ಅಲ್ವಾ, ಅಷ್ಟೇ. ಮತ್ತು 6ಇಂದನೂ ಡಿವೈಡ್ ಆಗುತ್ತೆ. ಬಟ್ 6ನ ತೊಗೋಬಾರ್ದು. 1 + 2 + 3 ಅಂದರೆ ಟೋಟಲ್ ನಂಬರ್ 6, ಅಲ್ಲಿಗೆ 6 ಬರ್ತಾ ಇದೆ. ಸೊ ಹಾಗಾಗಿ 6 ಅನ್ನೋದು ಪರ್ಫೆಕ್ಟ್ ನಂಬರ್ ಆಯಿತು. ಈಗ 28ಗೆ ಬರೋಣ. 28 ಯಾವುದರಿಂದ ಎಲ್ಲ ಡಿವೈಡ್ ಆಗುತ್ತೆ? 1ಇಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ, 4ಇಂದ ಡಿವೈಡ್ ಆಗುತ್ತೆ, 7ಇಂದ ಡಿವೈಡ್ ಆಗುತ್ತೆ, 14ಇಂದ ಡಿವೈಡ್ ಆಗುತ್ತೆ ಮತ್ತು 28ಇಂದ ಡಿವೈಡ್ ಆಗುತ್ತೆ. ಇಷ್ಟು ನಂಬರ್ಸಿಂದ 28 ಅನ್ನೋದು ಡಿವೈಡ್ ಆಗುತ್ತೆ. ಈಗ ಸಮ್ ಮಾಡೋಣ. ಅದೇ ನಂಬರ್ ತೊಗೋಬಾರ್ದು, 28 ಲೀವ್ ಇಟ್. ಓಕೆ, ಲೀವ್ ದಿ 28 ನಂಬರ್. 1 + 2 + 4 + 7 + 14 ಇಷ್ಟು ಆ್ಯಡ್ ಮಾಡಿದರೆ 28 ಬರ್ತಾ ಇದೆ. ಗೊತ್ತಾಯ್ತಲ್ಲ? ಸೊ ಅದೇ ಥರನೇ 496 ಕೂಡ ಫೈಂಡ್ ಔಟ್ ಮಾಡಬೇಕು. ಯಾವುದೆಲ್ಲ ನಂಬರ್ಸಿಂದ 496 ಡಿವೈಡ್ ಆಗುತ್ತೆ ಅಂತ. ಸಿ ಹಿಯರ್ 496 by 1 is 496. ಓಕೆ, 1ಇಂದ ಡಿವೈಡ್ ಮಾಡಿದರೆ 496. 496 by 2 ಅಂತ ಹೇಳಿದ್ರೆ 248. 496 by 4 ಅಂದರೆ 124. 496 by 8 is 62. 496 by 16 is 31. 496 divided by 31 is 16. 496 by 62 is 8. 496 by 124 is 4. 496 by 248 is 2. 496 by 496 is 1. ಅಲ್ಲಿಗೆ 1, 2, 4, 8, 16, 31, 62, 124, 248 ಇಂದ ಡಿವೈಡ್ ಆಗುತ್ತೆ. ಸೊ ಇದಿಷ್ಟು ಆ್ಯಡ್ ಮಾಡೋಣ. 1 + 2 + 4 + 8 + 16 + 31 + 62 + 124 + 248 ಇಷ್ಟು ಆ್ಯಡ್ ಮಾಡಬೇಕು. ಸೊ ಇಷ್ಟು ಆ್ಯಡ್ ಮಾಡಿದರೆ ನೋಡಿ ಎಷ್ಟು ಬರುತ್ತೆ ಅಂತ. ಸೊ ಇಷ್ಟು ಆ್ಯಡ್ ಮಾಡಿದರೆ 496 ಬರುತ್ತೆ. ಓಕೆ, ಸೊ ಅಲ್ಲಿಗೆ 496 is the perfect number. ಸೊ ಹೀಗೆ ಬರಿಬೋದು. ದಿ ಫ್ಯಾಕ್ಟರ್ಸ್ ಆಫ್ 496 ಆರ್ 1, 2, 4, 8, 16, 31, 62, 124, 248 ಆ್ಯಂಡ್ 496. ಗೊತ್ತಾಯ್ತಲ್ಲ? ಆ್ಯಂಡ್ 1 + 2 + 4 + 8 + 16 + 31
ಪ್ಲಸ್ 62 ಪ್ಲಸ್ 124 ಪ್ಲಸ್ 248 ಇಷ್ಟು ಆ್ಯಡ್ ಮಾಡಿದ್ರೆ 496 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಅಂದರೆ 496 ಬಗ್ಗೆ ಇಲ್ಲಿ ಇಲ್ಲ ಆಯಿತಾ, ಹಾಗಾಗಿ ಬರ್ದಿದ್ದೆ, ಬರ್ಕೊಳ್ಳಿ. ಸೊ ಪಾಯಿಂಟ್ ನಂಬರ್ 9, ಕೋಪ್ರೈಮ್ಸ್ ಅಂದರೆ ರಿಲೇಟಿವ್ ಪ್ರೈಮ್ಸ್ ಅಂತ. ಟೂ ನಂಬರ್ಸ್ ಹೂಸ್ HCF ಈಸ್ 1 ಆರ್ ಕಾಲ್ಡ್ ಕೋಪ್ರೈಮ್ ನಂಬರ್ಸ್. ಎಕ್ಸಾಂಪಲ್ 2, 3, 8, 9 ಆರ್ ಪೇರ್ಸ್ ಆಫ್ ಕೋಪ್ರೈಮ್ಸ್ ಆಗುತ್ತೆ. ಗೊತ್ತಾಯ್ತಲ್ಲ, ಅಂದರೆ ಟೂ ನಂಬರ್ಸ್ ಹೂಸ್ HCF ಈಸ್ 1 ಆಗಬೇಕು. ಇದರದ್ದು HCF ಎಷ್ಟು? 1. 8 ಮತ್ತು 9ದು HCF 1. ಇದನ್ನು ನಾವು ಕೋಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. 10th, ಟ್ವಿನ್ ಪ್ರೈಮ್ಸ್. ಟೂ ಪ್ರೈಮ್ ನಂಬರ್ಸ್ ಹೂಸ್ ಡಿಫ್ರೆನ್ಸ್ ಇಸ್ 2 ಬರಬೇಕು. ಎರಡು ಪ್ರೈಮ್ ನಂಬರ್ ಇದೆಯಲ್ಲ, ಸೊ ಪ್ರೈಮ್ ನಂಬರ್ ಅಂದ್ರೇನು ಆ್ಯಕ್ಚುಲಿ? ಅದು ಅದೇ ನಂಬರಿಂದ ಮತ್ತು 1ನಿಂದ ಮಾತ್ರ ಡಿವೈಡ್ ಆಗುವಂಥದ್ದನ್ನು ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಈಗ 2 ಅನ್ನೋದು ಸೊ 1ನಿಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ. 3 ಈಸ್ ಆಲ್ಸೋ 1ನಿಂದ ಡಿವೈಡ್ ಆಗುತ್ತೆ ಮತ್ತು 3ಇಂದ ಮಾತ್ರ ಡಿವೈಡ್ ಆಗೋದು. ಅಲ್ಲಿಗೆ ದೀಸ್ 2 ಆರ್ ಪ್ರೈಮ್ ನಂಬರ್ಸ್ ಆಯಿತು. ಆಯಿತಾ? ಇವಾಗ ಇದು ಪ್ರೈಮ್ ನಂಬರ್ಸ್ ಆದಮೇಲೆ ಡಿಫ್ರೆನ್ಸ್ 1 ಬಂದರೆ ಅದು ಕೋಪ್ರೈಮ್ಸ್ ಆಗುತ್ತೆ ಅಥವಾ ರಿಲೇಟಿವ್ ಪ್ರೈಮ್ಸ್ ಆಗುತ್ತೆ. ಈಗ 8 ಆ್ಯಂಡ್ 9 ನೋಡೋಣ. 8 1ಇಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ, 4ಇಂದ ಡಿವೈಡ್ ಆಗುತ್ತೆ, 8ಇಂದ ಡಿವೈಡ್ ಆಗುತ್ತೆ. ಅಲ್ಲಿಗೆ 4 ಫ್ಯಾಕ್ಟರ್ಸ್ ಇಲ್ಲಿ ಬಂತು. 9 ಯಾವ್ಯಾವುದರಿಂದ ಡಿವೈಡ್ ಆಗುತ್ತೆ? 1, 3 ಮತ್ತು 9ಇಂದ ಡಿವೈಡ್ ಆಗುತ್ತೆ. 3 ಫ್ಯಾಕ್ಟರ್ಸ್ ಆಯ್ತು ಇಲ್ಲಿಗೆ. ಸೊ 8 ಮತ್ತು 9ದು ಡಿಫ್ರೆನ್ಸ್ ಎಷ್ಟು? HCF ಈಸ್ 1 ಆಗಿದ್ದರೆ ಇದು ಕೋಪ್ರೈಮ್ಸ್ ಆಗುತ್ತೆ. ಗೊತ್ತಾಯ್ತಲ್ಲ, ಇದು 1, 2, 4 ಮತ್ತು 8. ಇದು 1, 3 ಮತ್ತು 9, 3 ಅಷ್ಟೆ. 3 ಫ್ಯಾಕ್ಟರ್ಸ್ ಇದಕ್ಕೆ 4 ಫ್ಯಾಕ್ಟರ್ಸ್. ಸೊ ಟ್ವಿನ್ ಪ್ರೈಮ್ಸ್ ಅಂತ ಹೇಳಿದ್ರೆ ಈ ಪ್ರೈಮ್ ನಂಬರ್ದು ಡಿಫ್ರೆನ್ಸ್ 2 ಇದ್ದರೆ ಮಾತ್ರ ಅದು ಟ್ವಿನ್ ಪ್ರೈಮ್ಸ್ ಆಗುತ್ತೆ. ಗೊತ್ತಾಯ್ತಲ್ಲ, ಈಗ 3, 5, 3ನೂ ಕೂಡ ಪ್ರೈಮ್ ನಂಬರ್, 5 ಈಸ್ ಆಲ್ಸೋ ಪ್ರೈಮ್ ನಂಬರ್. ಡಿಫ್ರೆನ್ಸ್ ಎಷ್ಟು? 2. ಸೊ ಅಲ್ಲಿಗೆ ಟ್ವಿನ್ ಪ್ರೈಮ್ಸ್. 5 ಈಸ್ ಆಲ್ಸೋ ಪ್ರೈಮ್ ನಂಬರ್, 7 ಈಸ್ ಆಲ್ಸೋ ಪ್ರೈಮ್ ನಂಬರ್. ಡಿಫ್ರೆನ್ಸ್ ಈಸ್ 2. ಸೊ ದೆನ್ ದಿಸ್ ಪ್ರೈಮ್ಸ್ ವಿ ಕಾಲ್ ಇಟ್ ಆಸ್ ಟ್ವಿನ್ ಪ್ರೈಮ್ಸ್. 11 ಆ್ಯಂಡ್ 13 ಆಲ್ಸೋ ಪ್ರೈಮ್ ನಂಬರ್ಸೇ. The difference is 2 ಆಯಿತು. ಸೊ ಟ್ವಿನ್ ಪ್ರೈಮ್ಸ್. ದೀಸ್ ಆರ್ ಪೇರ್ಸ್ ಆಫ್ ಟ್ವಿನ್ ಪ್ರೈಮ್ಸ್. ನೆಕ್ಸ್ಟ್ 11th, rational numbers. So numbers which can be expressed in the form p by q, where p and q are integers and q not equal to 0 are called rational numbers. rational numbers ಅಂತ ಹೇಳಿದ್ರೆ ಯಾವುದು ಎಕ್ಸ್ಪ್ರೆಸ್ನ ನಂಬರ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಫಾರ್ಮ್ ಪಿ ಬೈ ಕ್ಯೂ ಫಾರ್ಮಲ್ಲಿ ಬರೆಯೋಕ್ಕಾಗತ್ತೆ. ಬಟ್ ಪಿ ಮತ್ತು ಕ್ಯೂ ಇಂಟೀಜರ್ಸ್ ಆಗಿರಬೇಕು, ಬಟ್ ಕ್ಯೂ ನಾಟ್ ಈಕ್ವಲ್ ಟು 0 ಆಗಿರಬೇಕು. ಅದು ರ್ಯಾಷನಲ್ ನಂಬರ್ಸ್ ಆಗುತ್ತೆ. ಸೊ 1/8 ಇದು ಪಿ ವ್ಯಾಲ್ಯೂ, ಇದು ಕ್ಯೂ ವ್ಯಾಲ್ಯೂ. -8/11 ಪಿ ಆ್ಯಂಡ್ ಕ್ಯೂ ವ್ಯಾಲ್ಯೂ 0 ಡಿವೈಡೆಡ್ ಬೈ 1 ಮಾಡಿದರೂ ಆಯಿತು. ಅದಾಯ್ತಲ್ಲ, ಈ 0ಗೆ 0 ಡಿವೈಡೆಡ್ ಬೈ 1. ಸೊ ಇದು ಕ್ಯೂ ನಾಟ್ ಈಕ್ವಲ್ ಟು 0 ಬಂತಲ್ಲ. ಓಕೆ, 6ಗೆ 6 ಡಿವೈಡೆಡ್ ಬೈ 1 ಬರಿಬೋದು. 5 ಮತ್ತು ಇಲ್ಲಿ 5 3s 15, 15 + 2 ಈಸ್ 17 ಆಗುತ್ತೆ ಇದು. ಸೊ ಇದೇನಾಗುತ್ತೆ ಅಂದರೆ 5 3s 15. ಓಕೆ, 15 + 2 ಈಸ್ 17. 17 ಡಿವೈಡೆಡ್ ಬೈ 3. ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ನು, ಇದು ಫ್ರ್ಯಾಕ್ಷನ್ ಫಾರ್ಮಿಗೆ ತಂದ್ವಿ. ಸೊ ಪಿ ಈಸ್ 17, ಕ್ಯೂ ಈಸ್ 3. ಸೊ ದಿಸ್ ಈಸ್ ರ್ಯಾಷನಲ್ ನಂಬರ್ ಆಯಿತು. ನೆಕ್ಸ್ಟ್ ಇರ್ರ್ಯಾಷನಲ್ ನಂಬರ್. ಸೊ ಇರ್ರ್ಯಾಷನಲ್ ನಂಬರ್ ಅಂತ ಹೇಳಿದ್ರೆ ಪಿ ಬೈ ಕ್ಯೂ ಫಾರ್ಮಿಗೆ ತೊಗೊಂಬರೋಕ್ಕಾಗಲ್ಲ ಆಯಿತಾ. ನಂಬರ್ಸ್ ವಿಚ್ ವೆನ್ ಎಕ್ಸ್ಪ್ರೆಸ್ಡ್ ಇನ್ ಡೆಸಿಮಲ್ ವುಡ್ ಬಿ ಇನ್ ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಪೀಟಿಂಗ್ ಫಾರ್ಮ್ ಆರ್ ಕಾಲ್ಡ್ ಇರ್ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸಿಗೂ ಅಷ್ಟೇ ನಾವು ಒಂದು ಈ ಕೇಸಲ್ಲಿ ಟರ್ಮಿನೇಟಿಂಗ್ ಆಗ್ತದೆ. ಗೊತ್ತಾಯ್ತಲ್ಲ, ಟರ್ಮಿನೇಟಿಂಗ್ ಆಗುತ್ತೆ ಅಥವಾ ಅದರ್ವೈಸ್ ನಾನ್ ಟರ್ಮಿನೇಟಿಂಗ್ ಆದರೆ ರೆಕರಿಂಗ್ ಆಗಬೇಕು. ರೆಕರಿಂಗ್ ಆದರೆ ಮಾತ್ರ ಅದು ರ್ಯಾಷನಲ್ ನಂಬರ್ಸ್ ಆಗುತ್ತೆ.
ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳಿದ್ರೆ ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಪೀಟಿಂಗ್. ಸೊ ರೆಕರಿಂಗ್ ಅಂದರೆ ರಿಪೀಟಿಂಗ್ ಅಂತ. ರೆಕರಿಂಗ್ ಅಂತ ಹೇಳಿದ್ರೆ ರೆಕರಿಂಗ್ ಅಂದ್ರೇನು, ರಿಪೀಟಿಂಗ್ ಅಂತ. ಇಲ್ಲಿ ಇರ್ರ್ಯಾಷನಲ್ ನಂಬರ್ಸ್ ಏನಾಗಬೇಕು, ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಪೀಟಿಂಗ್. ಸೊ ಟರ್ಮಿನೇಟಿವ್ ಆಗೋಂಗಿಲ್ಲ ಮತ್ತು ಡಿಜಿಟ್ಸ್ ಕೂಡ ರಿಪೀಟ್ ಆಗದೆ ಇದ್ದರೆ, ಅಂದರೆ ಬ್ಲಾಕ್ ಮಾಡೋದಕ್ಕೆ ಅಷ್ಟಷ್ಟು ಸೊ ಆಗೋದಿಲ್ಲ. ಅದನ್ನು ನಾವು ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ಆಫ್ 2, ಸ್ಕ್ವೇರ್ ರೂಟ್ ಆಫ್ 3, ಸ್ಕ್ವೇರ್ ರೂಟ್ ಆಫ್ 5, ಸ್ಕ್ವೇರ್ ರೂಟ್ ಆಫ್ 7, ಪೈ, ಈ ಎಕ್ಸ್ಪೋನೆನ್ಷಿಯಲ್ ವ್ಯಾಲ್ಯೂ 2.17 ಏನೋ ಇದೆ ಅಲ್ಲ. ಸೊ ನೆಕ್ಸ್ಟ್ 0.23176473 ಎಕ್ಸೆಟ್ರಾ ಇದು ಹೋಗ್ತಾನೇ ಇದೆ. ಸೊ ಎಲ್ಲಿ ತನಕ ಅದು ಮತ್ತೆ ರಿಪೀಟ್ ಆಗುತ್ತಾ ರಿಮೈಂಡರು? ಇಲ್ಲ, ರಿಪೀಟ್ ಆಗೋದೇ ಇಲ್ಲ. ಆಯಿತಾ, ಬ್ಲಾಕ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಂಬರ್ ಅದೇ ಬರ್ಬೋದು, ಬಟ್ ಒಟ್ಟೊಟ್ಟಿಗೆ 2, 3, 1 ಆ ಥರ ಎದ್ದು ಏನೂ ಇಲ್ಲವೇ ಇಲ್ಲ. ಓಕೆ, ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಫಸ್ಟ್ ಒನ್, ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್. ಸೊ ಎಲ್ಲ ನ್ಯಾಚುರಲ್ ನಂಬರ್ಸ್ ಹೋಲ್ ನಂಬರ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್, ಆಲ್ ಹೋಲ್ ನಂಬರ್ಸ್ ಆರ್ ನಾಟ್ ನ್ಯಾಚುರಲ್ ನಂಬರ್ಸ್. ಈಗ ನ್ಯಾಚುರಲ್ ನಂಬರ್ಸಲ್ಲಿರೋದನ್ನು ಹೋಲ್ ನಂಬರ್ಸ್ ಅಂತ ಹೇಳ್ಬಹುದು. ಗೊತ್ತಾಯ್ತಲ್ಲ, ಎಲ್ಲ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದರೆ 0ಇಂದ ಶುರುವಾಗುತ್ತೆ ಹೋಲ್ ನಂಬರ್ಸ್. ನ್ಯಾಚುರಲ್ ನಂಬರ್ ಅಂದರೆ 1ಇಂದ ಶುರುವಾಗುತ್ತೆ. ಸೊ ನ್ಯಾಚುರಲ್ ನಂಬರಲ್ಲಿರೋದನ್ನು ಕೂಡ ಹೋಲ್ ನಂಬರ್ ಅನ್ಬೋದು. ಬಟ್ ಆಲ್ ಹೋಲ್ ನಂಬರ್ಸ್ ಆರ್ ನಾಟ್ ನ್ಯಾಚುರಲ್ ನಂಬರ್ಸ್. ಎಲ್ಲ ಹೋಲ್ ನಂಬರ್ಸು ಕೂಡ ನ್ಯಾಚುರಲ್ ನಂಬರ್ ಆಗಿರಲ್ಲ. ಏಕೆಂದರೆ 0 ಅನ್ನೋದು ಹೋಲ್ ನಂಬರ್ ಆದರೆ ನ್ಯಾಚುರಲ್ ನಂಬರಲ್ಲಿ 0 ಬರೋದಿಲ್ಲ. ಸೊ 0 ಈಸ್ ಎ ಹೋಲ್ ನಂಬರ್ ವಿಚ್ ಈಸ್ ನಾಟ್ ಎ ನ್ಯಾಚುರಲ್ ನಂಬರ್. 0 ಅನ್ನೋದು ಹೋಲ್ ನಂಬರ್ ಆಗುತ್ತೆ ಬಟ್ ನಾಟ್ ಎ ನ್ಯಾಚುರಲ್ ನಂಬರ್. ಥರ್ಡ್ ಒನ್, ಈವನ್ ನಂಬರ್ ಪ್ಲಸ್ ಈವನ್ ನಂಬರ್ ಈಕ್ವಲ್ ಟು ಈವನ್ ನಂಬರೇ. ಆಡ್ ನಂಬರ್ ಪ್ಲಸ್ ಆಡ್ ನಂಬರ್ ಈಸ್ ಈವನ್ ನಂಬರು. ಇದು ಪ್ಲಸ್ ಇಂಟು ಪ್ಲಸ್ ಅದಕ್ಕೆ ಈವನ್ ನಂಬರ್ ಪ್ಲಸ್ ಈವನ್ ನಂಬರ್ ಈಸ್ ಈವನ್ ನಂಬರ್. ಆಡ್ ನಂಬರ್ ಪ್ಲಸ್ ಆಡ್ ನಂಬರ್ ಅಂದರೆ ಈವನ್ ನಂಬರ್. ಈವನ್ ನಂಬರ್ ಪ್ಲಸ್ ಆಡ್ ನಂಬರ್ ಬಂದರೆ ಆಡ್ ನಂಬರ್. ಈವನ್ ನಂಬರ್ ಮೈನಸ್ ಈವನ್ ನಂಬರ್ ಈಸ್ ಈವನ್ ನಂಬರ್. ಆಡ್ ನಂಬರ್ ಮೈನಸ್ ಆಡ್ ನಂಬರ್ ಈಸ್ ಈವನ್ ನಂಬರ್. ಈವನ್ ನಂಬರ್ ಮೈನಸ್ ಆಡ್ ನಂಬರ್ ಈಸ್ ಆಡ್ ನಂಬರ್. Otherwise, odd number minus even number is odd number. Okay, even number into even number is even number. Odd number into odd number is odd number. Even number into odd number ಏನಾಗುತ್ತೆ, even number ಆಗುತ್ತೆ. ಸೊ ರಿಮೆಂಬರ್ ದಿಸ್ ಫಾರ್ಮುಲಾ. ಗೊತ್ತಾಯ್ತಲ್ಲ, ಏನಂದರೆ ಇದಿಷ್ಟು, ಫಸ್ಟ್ ಇದಿಷ್ಟು, ನೆಕ್ಸ್ಟ್ ಇದಿಷ್ಟು, ಓಕೆ, ನೆಕ್ಸ್ಟ್ ಇದಿಷ್ಟು ರಿಮೆಂಬರ್ ಮಾಡಬೇಕು. ಈವನ್ ನಂಬರ್ ಈವನ್ ಪ್ಲಸ್ ಈವನ್ ಈಕ್ವಲ್ ಟು ಈವನ್. ಆಡ್ ಪ್ಲಸ್ ಆಡ್ ಈಕ್ವಲ್ ಟು ಈವನ್. ಈವನ್ ಪ್ಲಸ್ ಆಡ್ ಅಥವಾ ಆಡ್ ಪ್ಲಸ್ ಈವನ್ ಯಾವುದಾದ್ರೂ ಇಟ್ಕೊಳ್ಳಿ, ಈಕ್ವಲ್ ಟು ಆಡ್. ಈವನ್ ಪ್ಲಸ್ ಆಡ್ ಇದ್ದರೆ ಆಡ್, ಅಥವಾ ಆಡ್ ಪ್ಲಸ್ ಈವನ್ ಇದ್ದರೂ ಕೂಡ ಅದು ಆಡೇ ಆಗುತ್ತೆ. ಈಗ ನೆಗೆಟಿವ್ ಪಾರ್ಟಿಗೆ ಬರೋಣ. ಸೊ ಈವನ್ ನಂಬರ್ ಮೈನಸ್ ಈವನ್ ನಂಬರ್ ಈಕ್ವಲ್ ಟು ಈವನ್ ನಂಬರ್. ನೆಕ್ಸ್ಟ್ ಆಡ್ ನಂಬರ್ ಮೈನಸ್ ಆಡ್ ನಂಬರ್ ಈಸ್ ಈವನ್ ನಂಬರ್. ನೆಕ್ಸ್ಟ್ ಈವನ್ ನಂಬರ್ ಮೈನಸ್ ಆಡ್ ನಂಬರ್ ಇದ್ದರೆ ಮಾತ್ರ ಆಡ್ ನಂಬರು. ಹೌದು, ಆಡ್ ನಂಬರ್ ಮೈನಸ್ ಈವನ್ ನಂಬರ್ ಇದ್ದರೂ ಕೂಡ ಅದು ಆಡ್ ನಂಬರೇ, ಈಕ್ವಲ್ ಟು ಆಡ್ ನಂಬರ್. ಅಂದರೆ ಸೇಮ್ ಟು ಸೇಮ್ ಇದ್ದರೆ ಮಾತ್ರ ಅದು ಈವನ್ ನಂಬರ್ ಆಗುತ್ತೆ. ಬೇರೆ ಬೇರೆಯೇ ಈವನ್ನು ಅಥವಾ ಆಡು ಅಥವಾ ಆಡ್ ಅಥವಾ ಈವನ್ ಇದ್ದರೆ ಅದು ಆಡೇ. ಸೇಮ್ ನಂಬರ್ ಇದ್ದರೆ ಅದು ಈವನ್ನೇ, ಐದರ್ ಸಮ್ ಆಗಲಿ ಅಥವಾ ಡಿಫ್ರೆನ್ಸ್ ಆಗಲಿ ಅದು ಈವನ್ನೇ. ಬಟ್ ಈವನ್ನು ಆಡು ಅಥವಾ ಆಡ್ ಈವನ್ ಇದ್ದರೆ ಐದರ್ ಸಮ್ ಆಗಲಿ ಸಬ್ಟ್ರಾಕ್ಟ್ ಡಿಫ್ರೆನ್ಸ್ ಆಗಲಿ, ಸೊ ದಟ್ ಈಸ್ ಆಡ್ ನಂಬರ್. ಈಗ ಕಮಿಂಗ್ ಟು ಮಲ್ಟಿಪ್ಲಿಕೇಶನ್ ಪಾರ್ಟಿಗೆ ಬರೋಣ. ಈವನ್ ನಂಬರ್ ಇಂಟು ಈವನ್ ನಂಬರ್ ಈಕ್ವಲ್ ಟು ಈವನ್ ನಂಬರ್. ಆಡ್ ನಂಬರ್ ಇಂಟು ಆಡ್ ನಂಬರ್ ಈಸ್ ಆಡ್ ನಂಬರ್. ಈವನ್ ನಂಬರ್ ಇಂಟು ಆಡ್ ನಂಬರ್ ಅಥವಾ ಆಡ್ ನಂಬರ್ ಇಂಟು ಈವನ್ ನಂಬರ್ ಆಗಿದ್ದರೆ ಅದು ಈವನ್ ನಂಬರೇ. ಗೊತ್ತಾಯ್ತಲ್ಲ, ಸೊ ಈ ಕೇಸಲ್ಲಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್, ದಿ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಈಸ್ 2.
ದಿ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಈಸ್ 2 ಅಂದರೆ ಸ್ಟಾರ್ಟಿಂಗಲ್ಲೇ ಪ್ರೈಮ್ ನಂಬರ್ದು ಸ್ಟಾರ್ಟಿಂಗ್ ಯಾವುದು ಸ್ಮಾಲೆಸ್ಟ್ ನಂಬರೇ 2. ದಿ ಹೋಲ್ ಈವನ್ ಪ್ರೈಮ್ ನಂಬರ್ ಈಸ್ ದಿ ಓನ್ಲಿ ಈವನ್ ಪ್ರೈಮ್ ನಂಬರ್ ಈಸ್ 2. ಅಂದರೆ ಪ್ರೈಮ್ ನಂಬರ್ ಇದೆಯಲ್ಲ ಅಷ್ಟೊಂದು, ಅದರಲ್ಲಿ ನಾವು ಈವನ್ ಪ್ರೈಮ್ ನಂಬರ್ ನೋಡಿದ್ರೆ ಅದು 2 ಒಂದೇ ಸಿಗೋದು. ದಿ ಫಸ್ಟ್ ಆಡ್ ಪ್ರೈಮ್ ನಂಬರ್ ಈಸ್ 3. ಆಡ್ ಪ್ರೈಮ್ ನಂಬರ್ ಇದೆಯಲ್ಲ ಅದರಲ್ಲಿ ಫಸ್ಟ್ ಒನ್ನೇ 3. 1 ಅನ್ನೋದು ಈಸ್ ಎ ಯುನಿಕ್ ನಂಬರ್, ಅದು ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್ ಆಗಿರ್ಬೋದು. ಗೊತ್ತಾಯ್ತಲ್ಲ, 1 ಅನ್ನೋದು ಯುನಿಕ್ ನಂಬರ್ ಅಷ್ಟೇ, ಪ್ರೈಮು ಅಲ್ಲ ಮತ್ತು ಕಾಂಪೋಸಿಟು ಅಲ್ಲ ಅದು. 8th, ದಿ ಲೀಸ್ಟ್ ಕಾಂಪೋಸಿಟ್ ನಂಬರ್ ಈಸ್ 4. ಸೊ ಕಾಂಪೋಸಿಟ್ ನಂಬರ್ ಅಂತ ಹೇಳಿದ್ರೇನು? ಸೊ ಪ್ರೈಮ್ ನಂಬರ್ ಅಂತ ಹೇಳಿದ್ರೆ 1 ಅಂದರೆ ಅದೇ ನಂಬರು ಮತ್ತು 1ಇಂದ ಮಾತ್ರ ಡಿವೈಡ್ ಆಗಿದ್ರೆ ಅದು ಪ್ರೈಮ್ ನಂಬರು. ಕಾಂಪೋಸಿಟ್ ನಂಬರ್ ಅಂತ ಹೇಳಿದ್ರೆ ಅದು ಎಷ್ಟು ನಂಬರ್ಸಿಂದನಾದರೂ ಡಿವೈಡ್ ಆಗ್ಬೋದು, ಆದರೆ ಲೀಸ್ಟ್ ಕಾಂಪೋಸಿಟ್ ನಂಬರ್ ಈಸ್ 4. ಗೊತ್ತಾಯ್ತಲ್ಲ. ಸೊ ಕಾಂಪೋಸಿಟ್ ನಂಬರಲ್ಲಿ ಲೀಸ್ಟ್ 1 ಯಾವುದು ಅಂತ ಹೇಳಿದ್ರೆ, ಈಗ 1 ಅಂತೂ ಪ್ರೈಮು ಅಲ್ಲ ಕಾಂಪೋಸಿಟು ಅಲ್ಲ ಅಂತ ಗೊತ್ತಾಯಿತು. ಈಗ 2, 3 ಅನ್ನೋದು ಏನಾಗುತ್ತೆ? ಪ್ರೈಮ್ ನಂಬರ್ ಆಗುತ್ತೆ. ಕಾಂಪೋಸಿಟ್ ನಂಬರ್ದು ಫಸ್ಟ್ ಒನ್ನೇ 4. 4 ಅನ್ನೋದು 1ಇಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ ಮತ್ತು 4ಇಂದ ಡಿವೈಡ್ ಆಗುತ್ತೆ. ಗೊತ್ತಾಯ್ತಲ್ಲ. ಸೊ ಕಾಂಪೋಸಿಟ್ದು ಫಸ್ಟ್ ನಂಬರೇ 4, ಅದೇ ಲೀಸ್ಟ್ ನಂಬರ್. 9th, ದಿ ಲೀಸ್ಟ್ ಆಡ್ ಕಾಂಪೋಸಿಟ್ ನಂಬರ್ ಈಸ್. ಸೊ ಈಗ ಆಡ್ ಕಾಂಪೋಸಿಟ್ ನಂಬರ್, ಈಗ ಫಸ್ಟ್ ಪ್ರೈಮ್ ನಂಬರ್ ನೋಡೋಣ. 2, 3, 5, 7. ಸೊ ಅಲ್ಲಿಗೆ ದಿ ಲೀಸ್ಟ್ ಆಡ್ ಕಾಂಪೋಸಿಟ್ ನಂಬರ್ ಅಂತ ಹೇಳಿದ್ರೆ, ಈಗ 3 ಅನ್ನೋದು 1ಇಂದ ಡಿವೈಡ್ ಆಗುತ್ತೆ ಮತ್ತು 3ಇಂದ ಅಷ್ಟೇ ಡಿವೈಡ್ ಆಗೋದು. 4 1ಇಂದ 2ಇಂದ 4ಇಂದ ಡಿವೈಡ್ ಆಗುತ್ತೆ. 5 ಇಲ್ಲ, 6 ಇಲ್ಲ, 7 ಇಲ್ಲ. 8 ಅದು 1ಇಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ, 4ಇಂದ ಡಿವೈಡ್ ಆಗುತ್ತೆ, 8ಇಂದ ಡಿವೈಡ್ ಆಗುತ್ತೆ. ಹಾಗಾಗಿ ಅದು ಕಾಂಪೋಸಿಟ್ ನಂಬರು, ಬಟ್ ಅದು ಈವನ್ ನಂಬರು. ಗೊತ್ತಾಯ್ತಲ್ಲ, ಈವನ್ ಕಾಂಪೋಸಿಟ್ ನಂಬರ್ ಅದು. ಆಡ್ ಕಾಂಪೋಸಿಟ್ ಅಂದರೆ 9. 9 ಅನ್ನೋದು 1ಇಂದ ಡಿವೈಡ್ ಆಗುತ್ತೆ, 3ಇಂದ ಡಿವೈಡ್ ಆಗುತ್ತೆ, 9ಇಂದ ಡಿವೈಡ್ ಆಗುತ್ತೆ. ಆಡ್ ಕಾಂಪೋಸಿಟ್ ನಂಬರ್ ಸ್ಟಾರ್ಟಿಂಗ್ದು ಆಡ್ ಕಾಂಪೋಸಿಟ್ ನಂಬರ್ ಯಾವುದು ಅಂತ ಹೇಳಿದ್ರೆ 9. ಸೊ 10, ಟೆಸ್ಟ್ ಫಾರ್ ಎ ನಂಬರ್ ಟು ಬಿ ಪ್ರೈಮ್. ಲೆಟ್ p be a given number and let n be a smallest counting number such that n square greater than or equal to p. ಈಗ ಆ ನಂಬರ್ ಪ್ರೈಮ್ ಹೌದಾ ಅಲ್ವಾ ಅಂತ ಚೆಕ್ ಮಾಡಬೇಕಂದ್ರೆ ಹೇಗೆ ಅಂದರೆ, ಪಿ ಬಿ ಎ ಗಿವನ್ ನಂಬರ್, ಪಿ ಅನ್ನೋ ನಂಬರ್ ಕೊಟ್ಟಿರ್ತಾರೆ, ಆ್ಯಂಡ್ ಲೆಟ್ ಎನ್ ಬಿ ದಿ ಸ್ಮಾಲೆಸ್ಟ್ ಕೌಂಟಿಂಗ್ ನಂಬರ್ ಸಚ್ ದಟ್ ಎನ್ ಸ್ಕ್ವೇರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಪಿನ ಅಂತ ಚೆಕ್ ಮಾಡಬೇಕಷ್ಟೆ. ನೌ ಟೆಸ್ಟ್ ವೆದರ್ ಪಿ ಈಸ್ ಡಿವಿಸಿಬಲ್ ಬೈ ಎನಿ ಆಫ್ ದಿ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್. ಇಫ್ ಎಸ್ ದೆನ್ ಪಿ ಈಸ್ ನಾಟ್ ಪ್ರೈಮ್, ಅದರ್ವೈಸ್ ಪಿ ಈಸ್ ಪ್ರೈಮ್ ಅಂತ. ಇನ್ನೊಮ್ಮೆ ಹೇಳ್ತೇನೆ, ಈಗ ಒಂದು ನಂಬರ್ ಕೊಟ್ಟಿರುತ್ತಲ್ಲ ಅದು ಪ್ರೈಮ್ ನಂಬರ ಹೌದಾ ಅಲ್ವಾ ಅಂತ ಚೆಕ್ ಮಾಡಬೇಕು. ಅದು ಹೇಗೆ ಅಂದರೆ, ಪಿ ಅನ್ನೋದು ಅವ್ರು ಕೊಟ್ಟಿರೋ ನಂಬರ್, ಅದನ್ನು ನಾವಿವಾಗ ಅಸಂಪ್ಷನ್ ಮಾಡಬೇಕು ಎನ್ ಅನ್ನೋ ನಂಬರ್ ಜೊತೆಗೆ. ಎನ್ ಬಿ ದಿ ಸ್ಮಾಲೆಸ್ಟ್ ಕೌಂಟಿಂಗ್ ನಂಬರ್ ಆಗಿರಬೇಕು. ಗೊತ್ತಾಯ್ತಲ್ಲ, ಕೌಂಟಿಂಗ್ ನಂಬರಲ್ಲಿ ಎನ್ ಅನ್ನೋದು ಸ್ಮಾಲೆಸ್ಟ್ ಇರಬೇಕು. ಸಚ್ ದಟ್ ಅವಾಗ ಏನಾಗುತ್ತೆ, ಅದನ್ನು ಸ್ಕ್ವೇರ್ ಮಾಡಿದ್ರೆ, ಎನ್ನನ್ನು ನಾವು ಅಸಂಪ್ಷನ್ ಮಾಡಿರ್ತೀವಲ್ಲ ಅದನ್ನು ಸ್ಕ್ವೇರ್ ಮಾಡಿದ್ರೆ ಆ ಸ್ಕ್ವೇರ್ ಮಾಡಿರೋ ನಂಬರು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಕೊಟ್ಟಿರೋ ನಂಬರಿಗೆ, ಇಲ್ಲ ಈಕ್ವಲ್ ಆಗಿರಬೇಕು, ಇಲ್ಲ ಅದಕ್ಕಿಂತ ಕೊಟ್ಟಿರೋ ನಂಬರಿಗೆ ಗಿವನ್ ನಂಬರ್ಗಿಂತ ಜಾಸ್ತಿ ಇರಬೇಕು. ಇಲ್ಲಿ ಪಿ ಅನ್ನೋದು ಗಿವನ್ ನಂಬರು. ಈಗ ನಾವು ಇದನ್ನು ಅಸಂಪ್ಷನ್ ಮಾಡಬೇಕು, ಎನ್ ಅನ್ನೋದನ್ನು ಸ್ಮಾಲೆಸ್ಟ್ ಕೌಂಟಿಂಗ್ ನಂಬರ್ ಅಂತ. ಈ ಎನ್ ಅನ್ನೋದನ್ನು ಸ್ಕ್ವೇರ್ ಮಾಡಿದರೆ ಈ ನಂಬರ್ ಸ್ಕ್ವೇರ್ ಮಾಡಿರೋ ನಂಬರು ಈ ಕೊಟ್ಟಿರೋ ನಂಬರ್ಗಿಂತ ಜಾಸ್ತಿ ಇರಬೇಕು, ಇಲ್ಲ ಈಕ್ವಲ್ ಇರಬೇಕು, ಗ್ರೇಟರ್ ಇರಬೇಕು, ಇಲ್ಲ ಈಕ್ವಲ್ ಆಗಿರಬೇಕು. ಈಗ ಯಾವ ಥರ ಟೆಸ್ಟ್ ಮಾಡಬೇಕು ಅಂದರೆ, ವೆದರ್ ಪಿ ಈಸ್ ಡಿವಿಸಿಬಲ್ ಬೈ ಎನಿ ಆಫ್ ದಿ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್ ಅಂತ ಚೆಕ್ ಮಾಡಬೇಕು. ಈಗ ಕೊಟ್ಟಿರ್ತಾರಲ್ಲ ಆ ನಂಬರನ್ನು ಡಿವಿಸಿಬಲ್ ಬೈ ಎನಿ ಆಫ್ ದಿ ಪ್ರೈಮ್ ನಂಬರ್ಸ್ ಅಂದರೆ ಅದು ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಿಬಿಟ್ಟು ಅದು ಲೆಸ್ ದ್ಯಾನ್ ಅಥವಾ ಈಕ್ವಲ್ ಆಗಿದೆಯಾ ಎನ್ಗೆ ಅಂತ ಚೆಕ್ ಮಾಡಬೇಕು. ಇಫ್ ಎಸ್ ದೆನ್ ಪಿ ಈಸ್ ನಾಟ್ ಪ್ರೈಮ್ ನಂಬರ್ಸ್, ಅದರ್ವೈಸ್ ಪಿ ಈಸ್ ಪ್ರೈಮ್ ಅಂತ. ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ. ಈಗ ಎಕ್ಸಾಂಪಲ್, ಟೆಸ್ಟ್
ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಪ್ರೈಮ್ ನಂಬರ್ಸ್. ಈಗ ಇಲ್ಲಿ ಕೊಟ್ಟಿದ್ದಾರೆ, ಯಾವುದು ಪ್ರೈಮ್ ನಂಬರ್ಸ್ ಅಂತ ಚೆಕ್ ಮಾಡಬೇಕು. 137, 173, 319, 437, 811 ಅಂತ. ಸೊ ಫಸ್ಟ್ ಒನ್, ವಿ ನೋ ದ್ಯಾಟ್ 12 ಸ್ಕ್ವೇರ್ ಗ್ರೇಟರ್ ದ್ಯಾನ್ 137. ಹೇಗೆ ಇದನ್ನು ತೊಗೊಂಡಿದ್ದು ಚೆಕ್ ಮಾಡೋಣ. ಓಕೆ, ಇಲ್ಲಿ ಫಸ್ಟ್ ಕೇಸಲ್ಲಿ 137 ಅಂತ ಇದೆ. ಸೊ ಇದು ಪ್ರೈಮ್ ನಂಬರಾ ಹೌದಾ ಅಲ್ವಾ ಚೆಕ್ ಮಾಡಬೇಕು. ಈಗ 137 ಅಂತ ಹೇಳಿದ್ರೆ, ಸೊ ಈಗ 10 ಸ್ಕ್ವೇರ್ ಮಾಡಿದರೆ ಎಷ್ಟಾಗುತ್ತೆ? 10 ಸ್ಕ್ವೇರ್ ಇಸ್ 100 ಬಂತು. ಸೊ ಆ್ಯಕ್ಚುಲಿ ಅವ್ರು ಏನು ಹೇಳಿರೋದು, n ಸ್ಕ್ವೇರ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಪಿ ಅಂತ ಹೇಳಿದ್ದಾರೆ. ಸೊ ಇದು ಗಿವನ್ ಅಲ್ವಾ, ಇದಕ್ಕೆ ಪಿ ಅಂತ ಕನ್ಸಿಡರ್ ಮಾಡೋಣ. ಈಗ n ಸ್ಕ್ವೇರ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಪಿ ಆಗಿರಬೇಕು. ಸೊ ಅಲ್ಲಿಗೆ ಎನ್ನನ್ನು ನಾವು 10 ತೊಗೊಳಕ್ಕಾಗಲ್ಲ, ಯಾಕಂದರೆ 130 ಇದು ಲೆಸ್ ದ್ಯಾನ್ ದಿ 137 ಆಗೋಗುತ್ತೆ. ಸೊ ನೆಕ್ಸ್ಟು 11 ಸ್ಕ್ವೇರ್ ಮಾಡಿದರೆ ಎಷ್ಟು? 11 11s 121 ಆಗುತ್ತೆ. ಸೊ 11 11s 121. ನೆಕ್ಸ್ಟು 12 ಮಾಡಿ, ಅದು ಕೂಡ 121 ಈಸ್ ಲೆಸ್ಸರ್ ದ್ಯಾನ್ ದಿ 137 ಆಯಿತು. ಆ್ಯಕ್ಚುಲಿ ಗ್ರೇಟರ್ ಇರಬೇಕು ಅಲ್ವಾ, ಆಗೋದಿಲ್ಲ ಇದು. ನೆಕ್ಸ್ಟು 12 ಸ್ಕ್ವೇರ್ ಅಂದರೆ 144. ಸೊ 12 ಸ್ಕ್ವೇರ್ ಈಸ್ 144 ಆಯಿತು. ಸೊ ಇದು ಗ್ರೇಟರ್ ಇದೆ, 137ಗಿಂತ ಗ್ರೇಟರ್ ಇದೆ. ಹಾಗಾದರೆ ಈಗ ಏನು ಮಾಡೋಣ? ಸೊ ಅಸಂಪ್ಷನ್ ಮಾಡ್ಕೊಳ್ಬೇಕು. ಅಂದರೆ ಎನ್ನಿಗೆ 12 ಸ್ಕ್ವೇರ್, ಅಥವಾ ಇಲ್ಲೇ ಬರೀತಾನೆ 12 ಸ್ಕ್ವೇರ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಪಿ ಅಂದರೆ 137. ಗೊತ್ತಾಯ್ತಲ್ಲ? ಸೊ ಇವಾಗ ಏನು ಮಾಡಬೇಕು? ಗ್ರೇಟರ್ ದಾನ್ ಈರ್ ಈಕ್ವಲ್ ಅಂತ ಇದು ಫಾರ್ಮುಲಾ. ಇದು ನಾವು ಇಲ್ಲೇನು ಬರಿಬೇಕು? ಈಕ್ವಲ್ ಆಗಿಲ್ಲ, ಅದು ಗ್ರೇಟರ್ ದ್ಯಾನ್ ಅಂತ ಬರಿಬೇಕು. 12 ಸ್ಕ್ವೇರ್ ಅಂದರೆ 144. 144 ಈಸ್ ಅ ಗ್ರೇಟರ್ ದ್ಯಾನ್ 137. ಓಕೆ, ಹಾಗಾದರೆ ಈ 12 ಇದೆಯಲ್ಲ, ದಿಸ್ ಅಂದರೆ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 12 ಬರಿಬೇಕು. ಇವಾಗ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 12 ಯಾವುದೆಲ್ಲ ಅಂತ ಹೇಳಿದ್ರೆ, ಸೊ ಲೆಸ್ ದ್ಯಾನ್ ದಿ ಪ್ರೈಮ್ ನಂಬರ್ ಅಂದರೆ 2, 3, 5, 7, 11. ಇದಿಷ್ಟು ಲೆಸ್ ದ್ಯಾನ್ ದಿ ಪ್ರೈಮ್ ನಂಬರ್. ಗೊತ್ತಾಯ್ತಲ್ಲ? ಸಾರಿ, ಇದಿಷ್ಟು ಪ್ರೈಮ್ ನಂಬರ್ಸು ಲೆಸ್ ದ್ಯಾನ್ 12. ಸೊ ಈಗ 137ಅಲ್ಲಿ ಇಷ್ಟು ಪ್ರೈಮ್ ನಂಬರ್ಸು ಡಿವೈಡ್ ಆಗುತ್ತಾ? ಯಾವುದಾದ್ರೂ ಡಿವೈಡ್ ಆಗುತ್ತಾ ಚೆಕ್ ಮಾಡಬೇಕು. 137 ಡಿವೈಡ್ ಬೈ 2 ಆಗಲ್ಲ, 3 ಆಗಲ್ಲ, 5 ಕೂಡ ಆಗಲ್ಲ, 7 ಕೂಡ ಆಗಲ್ಲ, 11 ಕೂಡ ಆಗಲ್ಲ. ಸೊ ದೇರ್ ಫೋರ್ 137 ಈಸ್ ಪ್ರೈಮ್ ನಂಬರ್, ಈಸ್ ಅ ಪ್ರೈಮ್ ನಂಬರ್. ಅಷ್ಟೆ, ಅರ್ಥ ಆಯ್ತಲ್ಲ? ಸೆಕೆಂಡಿಗೆ ಹೋಗೋಣ. ಸೆಕೆಂಡ್ ಒನ್ 173 ಅಂತ ಇದೆ, ಅದನ್ನು ಕೂಡ ಪ್ರೈಮ್ ನಂಬರ್ ಅಂತ ಕನ್ಸಿಡರ್ ಮಾಡಬೇಕು. ಈಗ ಇಲ್ಲಿ 144 ಬಂತಲ್ವ, 144. ನೆಕ್ಸ್ಟು 13 ಸ್ಕ್ವೇರ್ ಅಂದರೆ 169 ಆಗುತ್ತೆ. ಇದು ಲೆಸ್ ಆಗೋಯ್ತು. ನೆಕ್ಸ್ಟು 14 ಸ್ಕ್ವೇರ್ ಮಾಡೋಣ. 14 ಸ್ಕ್ವೇರ್ ಅಂದರೆ ಎಷ್ಟು? 216 ಬರುತ್ತಾ? 14 ಸ್ಕ್ವೇರ್ ಈಕ್ವಲ್ ಟು 196. ಓಕೆ, 196 ಬಂತು. ದಿಸ್ 196 ಈಸ್ ಗ್ರೇಟರ್ ದ್ಯಾನ್ 173 ಅಲ್ವಾ? ಸೊ n ಸ್ಕ್ವೇರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಪಿ ಅಂತ ಅವ್ರು ಹೇಳಿರೋದು. ಗೊತ್ತಾಯ್ತಲ್ಲ? ಎನ್ನನ್ನು ನಾನು ಏನು ತೊಗೋತಾ ಇದ್ದೀನಿ? 14 ಸ್ಕ್ವೇರ್. ಸೊ ದಿಸ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ 173. ಹೀಗಾದರೆ ಪ್ರೈಮ್ ನಂಬರ್ ಲೆಸ್ ದ್ಯಾನ್ 14 ಬರಿಬೇಕು. ಪ್ರೈಮ್ ನಂಬರ್ ಇವಾಗ ಲೆಸ್ ದ್ಯಾನ್ 14 ಬರಿಬೇಕು. ಸೊ ಪ್ರೈಮ್ ನಂಬರ್ ಇದೆಯಲ್ಲ, ಅದು ಲೆಸ್ ದ್ಯಾನ್ 14 ತೊಗೋಬೇಕು ಇವಾಗ. ಸೊ ಯಾವುದೆಲ್ಲ ಆಗುತ್ತೆ ಅಂತ ಹೇಳಿದ್ರೆ 2, 3, 5, 7, 11, 13 ಇಷ್ಟು ಲೆಸ್ ದ್ಯಾನ್ ಅಂದರೆ ಪ್ರೈಮ್ ನಂಬರೇ. ಇದಿಷ್ಟು ಪ್ರೈಮ್ ನಂಬರೇ, ಬಟ್ ಲೆಸ್ ದ್ಯಾನ್ 14 ಆಗಿದೆ. ಸೊ 173/2 ಆಗುತ್ತಾ? ಇಲ್ಲ. 3 ಇಲ್ಲ, 5 ಇಲ್ಲ, 7 ಇಲ್ಲ, 11 ಇಲ್ಲ, 13 ಇಲ್ಲ. ಸೊ ಅಲ್ಲಿಗೆ ದೇರ್ ಫೋರ್ 173 ಈಸ್ ಪ್ರೈಮ್ ನಂಬರ್. ಅಷ್ಟೆ, ಗೊತ್ತಾಯ್ತಲ್ಲ?
173 is a prime number. Next 313ಗೆ ಬರೋಣ ಇವಾಗ. ಸೊ ಥರ್ಡ್ ಎಕ್ಸಾಂಪಲ್ ಏನಂತ ಇದೆ, 319 ಅಂತ ಇದೆ. ಇದನ್ನು ಪ್ರೈಮ್ ನಂಬರ್ ಪಿ ಅಂತ ಕಾಲ್ ಮಾಡ್ತಾನೆ. ಸೊ ಏನದು ಕಂಡೀಷನ್, n ಸ್ಕ್ವೇರ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಪಿ ಆಗಿರಬೇಕು. ಎನ್ನನ್ನು ನಾವೇ ಅಸಂಪ್ಷನ್ ಮಾಡಬೇಕು. ಈಗ 14 ಆಯ್ತಲ್ಲ, 15 ಸ್ಕ್ವೇರ್ ಮಾಡಿದರೆ ಎಷ್ಟು, 15 ಅಂತ ಹೇಳಿದ್ರೆ 225. 15 ಸ್ಕ್ವಯರ್ ಈಕ್ವಲ್ ಟು 225 ಬರ್ತಾ ಇದೆ. ಬಟ್ 225 ಈಸ್ ಲೆಸ್ ದ್ಯಾನ್ 319. ಈಗ 16 ಸ್ಕ್ವೇರ್ ಮಾಡೋಣ. 16 ಸ್ಕ್ವೇರ್ ಅಂತ ಎಷ್ಟು, 16 ಸ್ಕ್ವೇರ್ ಈಸ್ 256. ಸೊ ದಿಸ್ ಒನ್ ಈಸ್ ಆಲ್ಸೋ ಲೆಸರ್ ದ್ಯಾನ್ 319. ನೆಕ್ಸ್ಟು 17 ಸ್ಕ್ವೇರ್ ಮಾಡೋಣ. 17 ಸ್ಕ್ವೇರ್ ಅಂತ ಹೇಳಿದ್ರೆ 289 ಏನೋ ಬರುತ್ತೆ. ನೋಡೋಣ ಒಂದ್ಸಲ. 17 ಸ್ಕ್ವೇರ್ ಈಸ್ 289. ಸೊ 289 ಬಂತಲ್ಲ, ಲೆಸ್ ದ್ಯಾನ್ 319. ನೆಕ್ಸ್ಟು 18 ಸ್ಕ್ವೇರ್ ಮಾಡ್ತಾನೆ. 18 ಸ್ಕ್ವೇರ್ ಈಸ್ 324. ಅಲ್ಲಿಗೆ ಇದನ್ನು ಕನ್ಸಿಡರ್ ಮಾಡ್ಬೋದು, ಗೊತ್ತಾಯ್ತಲ್ಲ. ಸೊ 18 ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ 319. ಸೊ ಈಗ ನಾವು ಪ್ರೈಮ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೈಮ್ ನಂಬರ್ ಲೆಸ್ ದ್ಯಾನ್ 18 ಇರೋದನ್ನು ಬರೆಯೋಣ. ಯಾವುದೆಲ್ಲ, 2, 3, 5, 7, 11, 13, 14 ಆಗಲ್ಲ, 15 ಆಗಲ್ಲ, 16 ಆಗಲ್ಲ, 17. ಇಷ್ಟು. ಇದು ಯಾವುದಾದ್ರೂ ನಂಬರ್ ಇಷ್ಟರಲ್ಲಿ ಡಿವೈಡ್ ಆಗುತ್ತಾ ಚೆಕ್ ಮಾಡಬೇಕು, ಗೊತ್ತಾಯ್ತಲ್ಲ. ಸೊ ಇಲ್ಲಿ ಇದು ಹಾಡ್ ನಂಬರು, ಇದು ಕ್ಯಾನ್ಸಲ್ ಆಗಲ್ಲ ಬಿಡಿ. ಇದು ನೋಡೋಣ 3ಇಂದ ಡಿವೈಡ್ ಆಗುತ್ತಾ ಅಂತ. ಸೊ 319 ಡಿವೈಡೆಡ್ ಬೈ 3, ಸೊ ಆಗೋದಿಲ್ಲ, ಗೊತ್ತಾಯ್ತಲ್ಲ. 5ಇಂದ ಆಗಲ್ಲ, 7ಇಂದ ಆಗುತ್ತಾ. ಸೊ 319 ಡಿವೈಡೆಡ್ ಬೈ 7 ಆಗೋದಿಲ್ಲ, ಇಲ್ಲಿಂದನೂ ಆಗೋಲ್ಲ. ಸೊ 11 ಅಂತೂ ಇಲ್ಲವೇ ಇಲ್ಲ, ಗೊತ್ತಾಯ್ತಲ್ಲ. 319 ಡಿವೈಡೆಡ್ ಬೈ 11 ಆಗುತ್ತೆ, ಹೌದು 11ಇಂದ ಡಿವೈಡ್ ಆಗುತ್ತೆ. 309 ಡಿವೈಡೆಡ್ ಬೈ 11 ಅಂತ ಹೇಳಿದ್ರೆ 29 ಬರುತ್ತೆ. 11ಇಂದ ಡಿವೈಡ್ ಆಗುತ್ತೆ. 13ಇಂದ ಡಿವೈಡ್ ಆಗುತ್ತಾ. 319 ಡಿವೈಡೆಡ್ ಬೈ 13 ಈಕ್ವಲ್ ಟು ಆಗಲ್ಲ. 17ಇಂದ 319 ಡಿವೈಡೆಡ್ ಬೈ 17 ಈಕ್ವಲ್ ಟು ಆಗಲ್ಲ. ಸೊ 11ಇಂದ ಆಗುತ್ತೆ. ಇದು ಒಂದು ನಂಬರಿಂದ ಆಗ್ತಾ ಇದೆಯಲ್ಲ, ಹಾಗಾಗಿ ಏನಾಗುತ್ತೆ, ದೇರ್ ಫೋರ್ 319 is not a prime number, is not a prime number. ಅರ್ಥ ಆಯ್ತಾ? ಸೊ 319 is not a prime number. ಸೊ 319 is not a prime number. ಸೊ ಇಲ್ಲಿ ಹೇಳ್ತಾ ಇದ್ದಾರೆ 11 divides 319 ಕಂಪ್ಲೀಟ್ಲಿ ಎಷ್ಟು ಬರುತ್ತೆ, 319ಅನ್ನು 11ಇಂದ ಡಿವೈಡ್ ಮಾಡಿದ್ರೆ 29 ಬರುತ್ತೆ ಕಂಪ್ಲೀಟಾಗಿ. ಓಕೆ, ನೆಕ್ಸ್ಟು 14th ಇವಾಗ. ಸೊ ನಾಟ್ 14th, ಸೊ 4 ಅನ್ಲಿಕ್ಕೆ 14 ಅಂದರೆ. ಓಕೆ, 4th ಒಂದು ತೊಗೊಳ್ಳೋಣ. ಈಗ 437 ಅಲ್ವಾ, 324 ತನಕ ಆಗಿದೆ. 19 ಸ್ಕ್ವೇರ್ ಮಾಡಿದರೆ ಎಷ್ಟು ಬರುತ್ತೆ, 19 ಸ್ಕ್ವೇರ್ ಈಸ್ 361 ಬಂತು. ಬಟ್ ಇದು ಏನು ಕಂಡೀಷನ್ಸ್ ಇರೋದು, ಎನ್ ಸ್ಕ್ವೇರ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಪಿ ಆಗಿರಬೇಕು ಅಂತ ಇದೆ ಕಂಡೀಷನ್ಸ್. ಸೊ ಗ್ರೇಟರ್ ದಾನು ಅಲ್ಲ, ಈಕ್ವಲು ಅಲ್ಲ. ಓಕೆ, 20 ಸ್ಕ್ವೇರ್ ಮಾಡಿದರೆ 440 ಬರುತ್ತೆ. 20 ಸ್ಕ್ವೇರ್ ಈಕ್ವಲ್ ಟು 400, ನಾಟ್ 440, 400. ನೆಕ್ಸ್ಟ್ 21 ಸ್ಕ್ವೇರ್ ಮಾಡಿದರೆ, ಸೊ 21 ಸ್ಕ್ವೇರ್ ಈಸ್ 441. ಇದು ಗ್ರೇಟರ್ ಆಯಿತು ಅಲ್ವಾ. 21 ಸ್ಕ್ವೇರ್ ಈಸ್ 441 ಬಂತು. ಸೊ ಇಲ್ಲಿ 437 ಹೇಳಿದ್ದಾರೆ, ಸೊ ಗ್ರೇಟರ್ ಬಂದಿದೆ. ಸೊ ಅಲ್ಲಿಗೆ 21 ಸ್ಕ್ವೇರ್ ಗ್ರೇಟರ್ ದ್ಯಾನ್ ಎಷ್ಟು, 437 ಅಲ್ವಾ. ಇವಾಗ ಏನು ಮಾಡಬೇಕು, ಪ್ರೈಮ್ ನಂಬರನ್ನು ಸೆಲೆಕ್ಟ್ ಮಾಡಬೇಕು. ಪ್ರೈಮ್ ನಂಬರ್ ಲೆಸ್ ದ್ಯಾನ್ 21ಅನ್ನು ಬರ್ಕೊಂಡು ಹೋಗಬೇಕು. ಯಾವುದೆಲ್ಲ ಅಂದರೆ 2, 3, 5, 7, 11, 13,
ಮತ್ತು 13 ಆದಮೇಲೆ 17, 18 ಆಗಲ್ಲ, 19, 20 ಆಗಲ್ಲ, ಇಷ್ಟೇ 19 ತನಕ. ಡಿವೈಡ್ ಆಗುತ್ತಾ ನೋಡೋಣ, ಚೆಕ್ ಮಾಡೋಣ ಆಯಿತಾ. ಸೊ ಇದು 7 ಇದೆ, ಹಾಗಾಗಿ 2 ಇಂದನೂ ಆಗಲ್ಲ, 3 ಇಂದನೂ ಆಗಲ್ಲ. 3 ಇಂದ ಚೆಕ್ ಮಾಡ್ತೇನೆ. 437 ಡಿವೈಡೆಡ್ ಬೈ 3 ಇಲ್ಲ, ಆಗಲ್ಲ. 5 ಇಂದ ಆಗಲ್ಲ. 7 ಇಂದ 437 ಡಿವೈಡೆಡ್ ಬೈ 7 ಆಗೋದಿಲ್ಲ. 11 437 ಡಿವೈಡೆಡ್ ಬೈ 11 ಈಕ್ವಲ್ ಟು ಆಗಲ್ಲ. 13 437 ಡಿವೈಡೆಡ್ ಬೈ 13 ಈಕ್ವಲ್ ಟು ನೆಕ್ಸ್ಟು 437 ಡಿವೈಡೆಡ್ ಬೈ 17 ಈಕ್ವಲ್ ಟು ಇಲ್ಲ. 437 ಡಿವೈಡೆಡ್ ಬೈ 19 437 ಡಿವೈಡೆಡ್ ಬೈ 19, ಸೊ 23 ಇಂದ ಡಿವೈಡ್ ಆಗುತ್ತೆ. 437 ಡಿವೈಡೆಡ್ ಬೈ 19 ಅಂದರೆ ನಿಮಗೆ ಕರೆಕ್ಟಾಗಿ 23 ಬರುತ್ತೆ. ಸೊ ಅಲ್ಲಿಗೆ ದೇರ್ 437 ಈಸ್ ನಾಟ್ ಎ ಪ್ರೈಮ್ ನಂಬರ್. ಸೊ ಪ್ರೈಮ್ ನಂಬರ್ ಆಗಲ್ಲ. ಅರ್ಥ ಆಯಿತಾ? ಸೊ ಫಸ್ಟ್ ಒನ್ ಪ್ರೈಮ್ ನಂಬರ್ ಆಗುತ್ತೆ, ಸೆಕೆಂಡ್ ಒನ್ ಕೂಡ ಪ್ರೈಮ್ ನಂಬರ್ ಆಗುತ್ತೆ, ಥರ್ಡ್ ಒನ್ ಪ್ರೈಮ್ ನಂಬರ್ ಆಗಲ್ಲ, ನೆಕ್ಸ್ಟು ಫೋರ್ತ್ ಕೂಡ ಪ್ರೈಮ್ ನಂಬರ್ ಆಗಲ್ಲ. ಸೊ 437 ಈಸ್ ನಾಟ್ ಎ ಪ್ರೈಮ್ ನಂಬರ್. ಗೊತ್ತಾಯ್ತಲ್ಲ? ನೆಕ್ಸ್ಟು ಫಿಫ್ತ್ಗೆ ಹೋಗೋಣ. ಈಗ ಫಿಫ್ತ್ ಒನ್ ಏನು? ಫಿಫ್ತ್ ಒನ್ ಈಸ್ 811 ಅಂತ. ಗೊತ್ತಾಯ್ತಲ್ಲ? ಇದನ್ನು ಪಿ ಅಂತ ಅಸಂಪ್ಷನ್ ಮಾಡ್ಕೊಂಡಿರೋಣ. ಓಕೆ, ಸೊ ಇಲ್ಲಿ 21 ಇದೆ. ನೆಕ್ಸ್ಟ್ 22 ಸ್ಕ್ವೇರ್. 22 ಸ್ಕ್ವೇರ್ ಎಷ್ಟು ಬರುತ್ತೆ? 22 ಸ್ಕ್ವೇರ್ ಇಸ್ 484. 23 ಸ್ಕ್ವೇರ್ 23 ಸ್ಕ್ವೇರ್ ಈಸ್ 529. 24 ಸ್ಕ್ವೇರ್ is 576. 25 square is 625. 25 square is 625. Next 26 square is 26 square. 26 square is 676. 27 square. 27 square is 729. 28 square. 28 square is 784. 29 square is 841. ಇದನ್ನೇ ಕನ್ಸಿಡರ್ ಮಾಡಬೇಕು. ಬಿಕಾಸ್ ಕಂಡೀಷನ್ ಈಸ್ n ಸ್ಕ್ವೇರ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಪಿ ಅಂತ ಇರೋದು. ಚೆಕ್ ಮಾಡಿದರೆ 29 ಸ್ಕ್ವೇರ್ ಅನ್ನೋದು 841 ಗ್ರೇಟರ್ ದ್ಯಾನ್ 811. ಸೊ ಅಲ್ಲಿಗೆ ಪ್ರೈಮ್ ನಂಬರ್ ಲೆಸ್ ದ್ಯಾನ್ 29 ನೋಡಬೇಕು. ಗೊತ್ತಾಯ್ತಲ್ಲ? ಸೊ ಯಾವುದೆಲ್ಲ 2, 3, 5, 7, 11, 13, 17, 19, 20 ಆಗಲ್ಲ, 21 ಆಗಲ್ಲ, 22 ಆಗಲ್ಲ, 23, ಸೊ 24 ಆಗಲ್ಲ, 25 ಆಗಲ್ಲ, 26 ಆಗಲ್ಲ, 27 ಆಗಲ್ಲ, ಅಷ್ಟೇ. 28 ಆಗಲ್ಲ, 29. ಓಕೆ, ಇಷ್ಟು ನಂಬರ್ಸ್ ಲೆಸ್ ದ್ಯಾನ್ 29. ಪ್ರೈಮ್ ನಂಬರ್ ಲೆಸ್ ದ್ಯಾನ್ 29. ಸೊ ಯಾವ ನಂಬರ್ ಡಿವೈಡ್ ಆಗುತ್ತೆ ಚೆಕ್ ಮಾಡೋಣ. 2 ಇಂದ ಆಗಲ್ಲ. ಸೊ ಯಾಕೆ ಅಂದರೆ ಅದು ಈವನು ಅದು ಆಡು, ಅದಕ್ಕೆ. ಸೊ 811 ಡಿವೈಡೆಡ್ ಬೈ 3 ಅಂತೂ ಆಗಲ್ಲ. ನೆಕ್ಸ್ಟ್ 5 ಕೂಡ ಆಗಲ್ಲ. 7 811 ಡಿವೈಡೆಡ್ ಬೈ 7 ಆಗಲ್ಲ. ನೆಕ್ಸ್ಟ್ 11 ಆಗೋದಿಲ್ಲ. ನೆಕ್ಸ್ಟ್ 13 ಆಗೋದಿಲ್ಲ. ನೆಕ್ಸ್ಟ್ 811 ಡಿವೈಡೆಡ್ ಬೈ ಆಗೋದಿಲ್ಲ. 17 ಆಗಲ್ಲ. ನೆಕ್ಸ್ಟ್ 19 ಆಗಲ್ಲ. ನೆಕ್ಸ್ಟು 23 ಯಾವುದು ಪ್ರೈಮ್ ನಂಬರು ಕೂಡ 811ನ ಡಿವೈಡ್ ಮಾಡ್ತಾ ಇಲ್ಲ. ಸೊ ದೇರ್ ಫೋರ್ 811 ಈಸ್
is a prime number. Is a prime number. So this is the answer. ಗೊತ್ತಾಯ್ತಲ್ಲ. ಸೊ ಇಲ್ಲಿ ನೋಡ್ಕೊಳ್ಳಿ, 811 is a prime number. Okay. Next, important formula. First one, a plus b whole square equal to a square plus b square plus 2ab. Second one, a minus b whole square equal to a square plus b square minus 2ab. Third one, a plus b whole square plus a minus b whole square. ಇಲ್ಲಿ ಇದೆರಡನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ 2ab ಮೈನಸ್ 2ab ಕ್ಯಾನ್ಸಲ್ ಆಗುತ್ತೆ. ಸೊ 2 times ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಬರುತ್ತೆ. ಫೋರ್ತಲ್ಲಿ ಇದೆರಡನ್ನು ಸಬ್ಟ್ರಾಕ್ಟ್ ಮಾಡಿದರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. 2ab ಇದು ಮೈನಸ್ ಮೈನಸ್ ಪ್ಲಸ್, 2ab ಪ್ಲಸ್ 2ab ಈಸ್ 4ab. ನೆಕ್ಸ್ಟ್ a ಪ್ಲಸ್ b ಹೋಲ್ ಕ್ಯೂಬ್ ಅಂತ ಹೇಳಿದ್ರೆ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ b. a ಮೈನಸ್ b ಹೋಲ್ ಕ್ಯೂಬ್ ಇಸ್ a ಕ್ಯೂಬ್ ಮೈನಸ್ b ಕ್ಯೂಬ್ ಮೈನಸ್ 3ab ಇಂಟು a ಮೈನಸ್ b. ಇಲ್ಲಿ ಏನಿದೆ ಪಾಸಿಟಿವ್ ಇದ್ದರೆ ಇಲ್ಲಿ ನೆಗೆಟಿವ್ ಅಷ್ಟೆ. ಸೊ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ a ಪ್ಲಸ್ b ಇಂಟು a ಮೈನಸ್ b. a ಪ್ಲಸ್ b ಪ್ಲಸ್ c ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಪ್ಲಸ್ 2 ಇಂಟು ab ಪ್ಲಸ್ bc ಪ್ಲಸ್ ca. ನೆಕ್ಸ್ಟ್ a ಕ್ಯೂಬ್ ಪ್ಲಸ್ b ಕ್ಯೂಬ್ ಇಸ್ a ಪ್ಲಸ್ b ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ ab. ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೈನಸ್ ab ಬರಬೇಕು. a ಮೈನಸ್ b ಹೋಲ್ ಕ್ಯೂಬ್ ಅಂದರೆ ಇದೇ ಸೇಮ್ ಇಲ್ಲೇ, ಬಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್, ಮತ್ತು ಇಲ್ಲಿ ನೆಗೆಟಿವ್ ಇದೆ, ಬಟ್ ಎಲ್ಲ ಪಾಸಿಟಿವ್ ಹಾಕ್ಕೋಬೇಕಷ್ಟೆ. a ಮೈನಸ್ b ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ ab. ನೆಕ್ಸ್ಟ್ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ c ಕ್ಯೂಬ್ ಮೈನಸ್ 3abc ಅಂತ ಇದ್ದರೆ a ಪ್ಲಸ್ b ಪ್ಲಸ್ c ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಮೈನಸ್ ab ಮೈನಸ್ bc ಮೈನಸ್ ca. ಗೊತ್ತಾಯ್ತಲ್ಲ. a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ c ಕ್ಯೂಬ್ ಈ ಮೈನಸ್ 3abc ಅಂತ ಇದ್ದರೆ a ಪ್ಲಸ್ b ಪ್ಲಸ್ c ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಮೈನಸ್ ab ಮೈನಸ್ bc ಮೈನಸ್ ca. ಓಕೆ, ನೆಕ್ಸ್ಟ್ ಸೊ 11th, ಇಲ್ಲಿ 10th ಆಯ್ತಲ್ವಾ, 11th ಆಯಿತು. 12th, ಇಫ್ a ಪ್ಲಸ್ b ಪ್ಲಸ್ c ಈಕ್ವಲ್ ಟು 0, ಇದು 0 ಆಯಿತು ಅಂತ ಹೇಳಿದ್ರೆ, ಸೊ 0 ಇಂಟು ಎನಿಥಿಂಗ್ ಇಸ್ 0 ಆಗಿಬಿಡುತ್ತೆ. ಅಲ್ಲಿಗೆ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ c ಕ್ಯೂಬ್ ಮೈನಸ್ 3abc ಈಕ್ವಲ್ ಟು 0. ಮೈನಸ್ 3abcನ ಈ ಕಡೆ ಶಿಫ್ಟ್ ಮಾಡಿದ್ರೆ ಇದು ಬರುತ್ತೆ. a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ c ಕ್ಯೂಬ್ ಈಕ್ವಲ್ ಟು 3abc. ಓಕೆ, ಥ್ಯಾಂಕ್ ಯು ಸೋ ಮಚ್.